ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ಯಾರಾದರೂ ಇವತ್ತಷ್ಟೇ ಜಾಯಿನ್ ಆಗಿರೋ ಇದ್ರೆ ಒಂದು ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಇವತ್ತಷ್ಟೇ ಸರ್, ಇವತ್ತಷ್ಟೇ ಜಾಯಿನ್ ಆಗಿರೋದು ಅಂತ ಇದ್ರೆ. ಇಫ್ ಯು ಆರ್ ನ್ಯೂ ಟು ದ ಕ್ಲಾಸ್, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಯಮುನಾ ಆರ್, ಐ ಥಿಂಕ್ ಯು ಆರ್ ನ್ಯೂ, ನೋ? ರೈಸ್ ಯುವರ್ ಹ್ಯಾಂಡ್ ಇನ್ ದ ಅಲ್ಲಮ್ಮ, ವರ್ಚುವಲ್ ಆಗಲ್ಲ ನೋಡಿ. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಕೆಳಗಡೆ ಒಂದು ಬಟನ್ ಕಾಣಿಸ್ತಿದೆ ನೋಡಿ, ನಿಮ್ಮ ಸ್ಕ್ರೀನ್ ಕೆಳಗಡೆ, ನಿಮ್ಮ ಫೋನಲ್ಲಿ ಸ್ಕ್ರೀನ್ ಕೆಳಗಡೆ, ಅಲ್ಲಿ ಒಂದು ತಾರಿಕಾ, ನೀನು ಅಷ್ಟೇನೆ ಹ್ಯಾಂಡ್ ರೈಸ್ ಮಾಡಿ. ಯಮುನಾ ಮತ್ತೆ ತಾರಿಕಾ ಇಬ್ರು ಹ್ಯಾಂಡ್ ರೈಸ್ ಮಾಡೋದು ಹೇಗೆ ಅಂದ್ರೆ, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಹ್ಯಾಂಡ್ ರೈಸ್ ಮಾಡೋದು, ನಿಮ್ಮ ಸ್ಕ್ರೀನ್ ನ ಮಧ್ಯದಲ್ಲಿ ಟಚ್ ಮಾಡಿದ್ರೆ ಕೆಳಗಡೆ ಒಂದು ಬಾರ್ ಓಪನ್ ಆಗುತ್ತೆ, ಅದರಲ್ಲಿ ಹ್ಯಾಂಡ್ ರೈಸ್ ಬಟನ್ ಕಾಣಿಸುತ್ತೆ. ತಾರಿಕಾ ಮತ್ತೆ ಯಮುನಾ ಇಬ್ರು ಕೂಡ ಹ್ಯಾಂಡ್ ರೈಸ್ ಮಾಡಿಲ್ಲ. ತಾರಿಕಾ ಹ್ಯಾಂಡ್ ರೈಸ್ ಆಯ್ತು. ತಾರಿಕಾ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಕ್ಯಾನ್ ಯು ಹಿಯರ್ ಮೀ? ನಿಮ್ಮ ಮೈಕ್ ಇವಾಗ ಆನ್ ಆಗುತ್ತೆ. ನಿಮ್ಮ ಬಾಟಮ್ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಅದರಲ್ಲಿ ಅದೇ ಲೈನ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಟನ್ ಕಾಣಿಸುತ್ತೆ ನೋಡಿ, ಅದನ್ನ ಮುಟ್ಟಿದ್ರೆ ಅದು ಗ್ರೀನ್ ಆಗುತ್ತೆ. ಆಗ್ಲಿಲ್ಲ? ಓಕೆ, ಆಮೇಲೆ ಹೇಳ್ಕೊಡ್ತೀನಿ, ಪರವಾಗಿಲ್ಲ. ಇವಾಗ ಕೇಳಿಸ್ತಿದ್ಯಾ ಇಲ್ವೋ ಅಂತ ನಮಗೆ ಕನ್ಫರ್ಮೇಶನ್ ಬೇಕಿತ್ತು ಅಷ್ಟೇನೆ. ಬೆನಕ ಬೆನಕ, ಮೈಕ್ ಆನ್ ಮಾಡ್ಕೊಳ್ಳಿ. ಕ್ಯಾನ್ ಯು ಹಿಯರ್ ಮೀ ಬೆನಕ? ಬೆನಕ, ಹಲೋ ಸರ್, ಐ ಕ್ಯಾನ್ ಹಿಯರ್. ಬೆನಕ, ನಾನು ನಿನ್ನ ವಚನ ಸಾಹಿತ್ಯದ ಕುರಿತು ಮಾತಾಡಿದಿಲ್ಲಮ್ಮ, ಅದನ್ನ ನಾನು ಕೇಳಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು, ಆಯ್ತಾ? ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ನಮ್ಮ ಕ್ಲಾಸಲ್ಲೂ ಕೂಡ ಒಂದಿನ 56 ಒಂದು ಸ್ಪೀಚ್ ಕೊಡ್ಬೇಕು, ಆಯ್ತಾ? ಎಸ್ ಸರ್. ಯು ಆರ್ ಎ ಗಿಫ್ಟೆಡ್ ಟೀಚರ್, ಯು ಆರ್ ಎ ವೆರಿ ಟ್ಯಾಲೆಂಟೆಡ್. ತುಂಬಾ ಖುಷಿ ಆಯ್ತು ನೀನ್ ನಮ್ ಜೊತೆ ಜಾಯಿನ್ ಆಗಿರೋದು. ಹಾಗಾಗಿ ಮಕ್ಕಳೇ, ಬೆನಕನ್ ಬಗ್ಗೆ ಇನ್ನೊಂದಿನ ಪರಿಚಯ ಮಾಡ್ತೀನಿ. ಅವಳು ಕೂಡ 5th ಸ್ಟ್ಯಾಂಡರ್ಡ್. ಮೈಕ್ ಆಫ್ ಮಾಡ್ತಾರೆ ಬೆನಕ. ನಿನ್ನೆ ಒಂದು ವೇದಿಕೆಯಲ್ಲಿ ತುಂಬಾ ಸಾಧನೆಗಳನ್ನ ಆಲ್ರೆಡಿ ಮಾಡಿದ್ದಾರೆ. ಅವಳದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಬೆನಕ ಶ್ರೇಷ್ಠ ಅಂತ ಹೇಳಿ. ನಿನ್ನೆ ಒಂದು ಭಾಷಣ ಮಾಡಿದ್ರು, ಕನ್ನಡ ಪ್ರೊಫೆಸರ್ ತರಾನೇ ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು, ನಾನು ಕೂಡ ಕೇಳಿದೆ. ಅವ್ರ ಅಪ್ಪ ಸ್ಟೇಟಸ್ಗೆ ಹಾಕಿದ್ರು, ಖುಷಿ ಆಯ್ತು, ಅದಕ್ಕೆ ಮಾತಾಡಿಸ್ದೆ. ಓಕೆ, ಬೆನಕನ್ ಬಗ್ಗೆ ಇನ್ನೊಂದಿನ ಸಂಕ್ಷಿಪ್ತವಾಗಿ ಹೇಳಿ, ಅವಳಿಂದ ಏನಾದ್ರೂ ಒಂದು ನಮ್ಮ ಎಲ್ಲರಿಗೂ ಅನುಕೂಲ ಆಗೋ ಥರದ್ದು ಏನಾದ್ರೂ ಒಂದು ಕ್ಲಾಸನ್ನ ನಾವು ಕೂಡ ಒಂದು 10 ನಿಮಿಷ 20 ನಿಮಿಷ ಕೇಳೋಣ, ಆಯ್ತಾ? ಎಲ್ಲರಿಗೂ ಅನುಕೂಲ ಆಗೋ ಥರದ್ದು. ತುಂಬಾ ಟ್ಯಾಲೆಂಟ್ ಇದೆ, ತುಂಬಾ ಗಿಫ್ಟೆಡ್ ಅಂತ ಹೇಳ್ತೀವಲ್ಲ, ಅಂದ್ರೆ ಆ ಥರ ಹುಡುಗಿ. ಅವಳು ನಮ್ಮ ಕ್ಲಾಸಲ್ಲಿ ಇರೋದೇ ನಮಗೆಲ್ಲರಿಗೂ ಖುಷಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಬೆನಕ, ಐ ಥಿಂಕ್ ಯು ಹ್ಯಾವ್ ನಾಟ್ ಡನ್ ದ ಗೂಗಲ್ ಟೆಸ್ಟ್. ಎಸ್ಟರ್ಡೇ ನೀನು ಮೋಸ್ಟ್ಲಿ ಬ್ಯುಸಿ ಇದೆ ಅನ್ಸುತ್ತೆ, ಮಾಡಿಲ್ಲ. ಬಟ್ ಮಾಡಬೇಕಿತ್ತು ಇಷ್ಟೊಳಗಡೆ. ಪರವಾಗಿಲ್ಲ, ಮಾಡಿಲ್ಲ ಅಂದರೆ ಇವಾಗ ನಮ್ಮ ಕ್ಲಾಸಲ್ಲಿ ಅದೇ ಕ್ವಶನ್ಸ್ ರಿಪೀಟ್, ಅಂದರೆ ಅದೇ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ 1 by 1. ಅಮೂಲ್ಯ ಒಂದ್ಸಲ ಮೈಕ್ ಆನ್ ಮಾಡ್ಕೊಂಬ ನೋಡೋಣ. ಅಮೂಲ್ಯ, ಮೈಕ್ ಆನ್ ಆಗುತ್ತಾ ಚೆಕ್ ಮಾಡಿ. ಅಮೂಲ್ಯ ಆನ್ ಆಗ್ಲಿಲ್ವಾ? ಬಾಟಮ್ ಲೆಫ್ಟ್ ಅಲ್ಲಿ ಒಂದು ಮೈಕ್ ಚಿತ್ರ ಕಾಣಿಸುತ್ತೆ, ಅದನ್ನ ಟಚ್ ಮಾಡಿದ್ರೆ ಅದು ಗ್ರೀನ್ ಆಗುತ್ತೆ. ಗೊತ್ತಾಗ್ತಿಲ್ವಾ? ಓಕೆ ಮಕ್ಕಳೇ, ಯಾರ್ದು ಮೈಕ್ ಆನ್ ಆಗ್ತಿದೆ ಆನ್ ಆಗ್ತಿಲ್ಲ ಅನ್ನೋದು ನೀವು ಮಾತಾಡಿಸಿದಾಗ ನೀವು ಅದು ಗೊತ್ತಾಗ್ಬೇಕು ನಿಮಗೆ. ಅಂದ್ರೆ ಮಾಮೂಲಿ ಅಂತೆ, ಇವಾಗ ಆನ್ ಆಗಲ್ಲ ಅಮೂಲ್ಯ, ನಾನು ಹೇಳಿದಾಗ ಅಷ್ಟೇ ಆನ್ ಆಗುತ್ತೆ. ಇವಾಗ ಆಫ್ ಮಾಡಿರ್ತೀವಿ, ಸೊ ಯಾರಿಗೆ ಅನೇಬಲ್ ಮಾಡ್ತೀವಿ ಅವಾಗ ಅಷ್ಟೇ ಅದು ಆನ್ ಆಗುತ್ತೆ. ಓಕೆ, ಎಲ್ರಿಗೂ ಕೇಳಿಸ್ತಿದೆ ಅಂದ್ರೆ ಒಂದ್ಸಲ ಹ್ಯಾಂಡ್ ರೈಸ್ ಮಾಡ್ಬಿಡಿ. ಎಲ್ರು ಹ್ಯಾಂಡ್ ರೈಸ್ ಮಾಡಿ. ಸರ್, ವಿ ಕ್ಯಾನ್, ಐ ಆಮ್ ಹಿಯರ್ ಅಂತ ಹೇಳ್ಬಿಟ್ಟು, ಐ ಕ್ಯಾನ್ ಹಿಯರ್ ಯು ಅಂತ ಹೇಳಿ ಅನ್ಸುತ್ತೆ. ನೀವೆಲ್ಲರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನನಗೊಂದು ಸಿಂಬಲ್ ಅದು. ಸೊ ಎಲ್ಲರೂ ಒಂದೇ ಸಲ ಎಸ್ ಸರ್ ಅಂತ ಹೇಳಕ್ಕಾಗಲ್ವಲ್ಲ ಕ್ಲಾಸ್ ತರ, ಅದಕ್ಕೋಸ್ಕರ. ಓಕೆ, ಸಾಧ್ಯ ಆದ್ರೆ ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ. ನೀವು ಒಬ್ಬೊಬ್ಬರೇ ಕೂತಿದ್ದೀರಾ ಅಂದ್ರೆ. ಇಫ್ ಯು ಆರ್ ವಿತ್ ಯುವರ್ ಪೇರೆಂಟ್,
No need to switch on your video. If you are alone in the house, you have to switch on your video. ನೀವು ಒಬ್ಬರೇ ಕೂತಿದ್ದೀರಾ ಅಂದ್ರೆ ಅಲೋ ಮಾಡಿ, ಅಂದ್ರೆ ಮೈಕನ್ನ ಆನ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನೀವೇನಾದ್ರು ತರಲೆ ಮಾಡ್ತಿದ್ರೆ ಅದು ನನಗೆ ಕಾಣಿಸುತ್ತೆ, ಅದಕ್ಕೋಸ್ಕರ. ಇಲ್ಲ ನಮ್ಮ ಮನೇಲಿ ಯಾರಾದ್ರೂ ಇದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಜೊತೆಲಿ ಅಕ್ಕ ಇದ್ದಾರೆ ಅಂದ್ರೆ ಇಟ್ಸ್ ಓಕೆ. ನೋ ನೀಡ್ ಟು ಸ್ವಿಚ್ ಆನ್ ಯುವರ್ ವಿಡಿಯೋ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಯೆಸ್ಟರ್ಡೇ ಐ ಹ್ಯಾವ್ ಗಿವನ್ ದ ಗೂಗಲ್ ಟೆಸ್ಟ್. ಅದು ಲೆಸನ್ ನಂಬರ್ 1 ಸ್ವಲ್ಪ ಒಂದ್ 2-3 ಕ್ವಶನ್ಸ್ ಇತ್ತು. ಅಂಡ್ ಗೂಗಲ್ ಪ್ರೈಮ್ ನಂಬರ್ಸ್ ಅಂಡ್ ಡಿವಿಸಿಬಿಲಿಟಿ ಟೆಸ್ಟಿಗೆ ಸಂಬಂಧಪಟ್ಟಂತೆ ಇತ್ತು, ಹೌದಲ್ವಾ? ಇವಾಗ ಆ ಕ್ವಶನ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಯಾರು ಕೂಡ ಏನು ಮೆಸೇಜ್ ಮಾಡಲಿಲ್ಲ ಯಾವುದು ರಾಂಗ್ ಇದೆ ಅಂತ ಏನು ಹೇಳಿ. ಹಾಗಾದ್ರೆ ಯಾವ ಕ್ವಶನ್ಸ್ ಕೂಡ ರಾಂಗ್ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನು ಇರ್ಲಿಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಯಾರ ಕಡೆಯಿಂದನೂ ನಿಮ್ ಕಡೆಯಿಂದ ಮೆಸೇಜ್ ಅಥವಾ ಫೋನ್ ಬಂದಿಲ್ಲ, ಸರ್ ಕ್ವಶನ್ ರಾಂಗ್ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಆಲ್ ಕ್ವಶನ್ಸ್ ಆರ್ ರೈಟ್. ಸೊ ಹಾಗೆ ಪ್ರತಿ ವಾರ ಕೂಡ ಇದೇ ತರ ಒಂದು ಕ್ವಶನ್ ಪೇಪರ್ಸ್ ಅಂದ್ರೆ 20 ಅಥವಾ 50 ಕ್ವಶನ್ಸ್ ಇರುವಂತ ಒಂದು ಗೂಗಲ್ ಟೆಸ್ಟ್ ನಿಮಗೆ ಬರುತ್ತೆ. ಆ ಗೂಗಲ್ ಟೆಸ್ಟ್ ನಲ್ಲಿರುವಂತಹ ಕ್ವಶನ್ಸ್ ನ ನಾವು PDF ರೂಪದಲ್ಲಿ ಕ್ಲಾಸ್ ಎಲ್ಲ ಮುಗಿದ ಮೇಲೆ, ಅಂದ್ರೆ ನಿಮ್ಮ ರಿಸಲ್ಟ್ ಎಲ್ಲ ಕೊಟ್ಟಾದ್ಮೇಲೆ PDF ರೂಪದಲ್ಲಿ ಕೂಡ ಕಳಿಸ್ತೀವಿ. ಯು ಕ್ಯಾನ್ ಪ್ರಿಂಟ್ ಔಟ್ ಇಟ್ ಆರ್ ಯು ಕ್ಯಾನ್ ರೈಟ್ ಡೌನ್ ಆನ್ ಯುವರ್ ನೋಟ್ಬುಕ್. ನಿಮಗೆ ಯಾವ್ದು ಕಂಫರ್ಟಬಲ್. ನಿಮ್ಮಲ್ಲಿ ಪ್ರಿಂಟರ್ ಇದೆ, ತೊಂದರೆ ಇಲ್ಲ ಸರ್ ನಾವು ಪ್ರಿಂಟ್ ತಿಕ್ಕೊಳ್ತೀವಿ ಅಂದ್ರೆ ಪ್ರಿಂಟ್ ತಿಕ್ಕೊಂಡು ಒಂದ್ ಕಡೆ ಒಂದು ಫೈಲಿಗೆ ಇಡ್ತಾ ಹೋಗಿ ಆ ಕ್ವಶನ್ಸ್ ಎಲ್ಲ. ಇಲ್ಲ ಅಂತಂದ್ರೆ ಬೆಟರ್ ಟು ರೈಟ್ ಡೌನ್ ಆನ್ ದ ನೋಟ್ಬುಕ್. ಒಂದು ನೋಟ್ಬುಕ್ ನಲ್ಲಿ ಬರಿತಾ ಹೋಗಿ ಅಷ್ಟೇ ಆ ಎಲ್ಲ ಕ್ವಶನ್ಸ್ ನ. ಓಕೆ, ಒಂದು ನಿಮಿಷ. If you already wrote these questions in your notebook, ವರ್ಕ್ ಮಾಡ್ಲಿಕ್ಕೆ ಅಂದ್ರೆ ನಿಮಗೆ ಯಾವ ಕ್ವಶನ್ಸ್ ಟಫ್ ಆಗಿದೆ ಅಂದ್ರೆ ಗೊತ್ತಾಗಿಲ್ಲ ಮಾಡ್ಲಿಕ್ಕೆ, ಅಲ್ಲಿ ನೀವು ಯಾವಾಗ್ಲೂ ಕೂಡ ಅದನ್ನ ವರ್ಕೌಟ್ ಮಾಡ್ಕೊಳ್ಳಿಕ್ಕೆ ಜಾಗ ಬಿಟ್ಟಿರ್ಬೇಕು. ಸೊ ಯಾವಾಗ ನಾನು ಸಾಲ್ವ್ ಮಾಡ್ತೀನಿ ಅವಾಗ ಅದನ್ನ ಬರ್ಕೊಳ್ಳಿಕ್ಕೆ, ಅಂದ್ರೆ ಆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ. ಸೊ ಪ್ರೈಮ್ ನಂಬರ್ ಡಿವಿಸಿಬಿಲಿಟಿ ಟೆಸ್ಟ್ ಈ ವರ್ಷದ್ದು. ಅಂಡ್ ಇದರಲ್ಲಿ ಸ್ವಲ್ಪ ಕ್ವಶನ್ಸ್ ನಂಬರ್ ಅಂಡ್ ನ್ಯೂಮರಿಕ್ ಸಿಸ್ಟಮ್ ಬಗ್ಗೆನೂ ಕೂಡ ಇತ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಈಸಿ ಇತ್ತು. ಅದನ್ನು ಮಾಡ್ತಾ ಹೋಗೋಣ ಮಕ್ಕಳೇ. 6:30 ಅಂದ್ರೆ 6:30 ಜಾಯಿನ್ ಆಗ್ಬೇಕು. ಕೆಲವರು 6:40, 7 o'clock ಈ ತರ ಸುಮ್ನೆ ಲೇಟ್ ಮಾಡಬೇಡಿ. ಅದೇನಾದ್ರೂ ಅನಿವಾರ್ಯ ಆಗಿದ್ರೆ ಲೇಟ್ ಏನಾಗಲ್ಲ, ಸುಮ್ನೆ ಲೇಟ್ ಮಾಡ್ಕೋಬೇಡಿ, ಓಕೆನಾ? ವಾಟ್ ಈಸ್ ದ ರಿಮೈಂಡರ್ ವೆನ್ ದ ನಂಬರ್ 35,89,859 is divisible by 9 ಅಂತ. ಸೊ ಇದನ್ನ ಡಿವೈಡ್ ಮಾಡಿ ಕೂಡ ನೀವು ಚೆಕ್ ಮಾಡಬಹುದು. ಹಾಗಾದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾವು ಏನ್ ಮೆಥಡ್ ಯೂಸ್ ಮಾಡಿದೀವಿ ಡಿವಿಸಿಬಿಲಿಟಿ ಟೆಸ್ಟ್, ಅದನ್ನ ಮಾಡಿದ್ರೆ ಸಾಕು, ನಿಮಗೆ ಈಸಿ ಆಗಿ ಅದರ ರಿಮೈಂಡರ್ ಸಿಕ್ಬಿಡುತ್ತೆ. ಇದನ್ನ 9 ಇಂದ ಡಿವೈಡ್ ಮಾಡಿದ್ರು ಸಿಗುತ್ತೆ. ಬಟ್ ನಮ್ಮ ಸ್ಪೆಷಲ್ ಡಿವಿಸಿಬಿಲಿಟಿ ಟೆಸ್ಟ್ ಗೊತ್ತಿದೆ ನಿಮಗೆ, ಏನಂದ್ರೆ ವಿತೌಟ್ ಮೇಕಿಂಗ್ ಆಪರೇಷನ್ ಆಫ್ ಡಿವಿಷನ್ ಯು ಕ್ಯಾನ್ ಈಸಿಲಿ ಫೈಂಡ್ ದ ವೆದರ್ ದಿ ನಂಬರ್ ಇಸ್ ಡಿವಿಸಿಬಲ್ ಬೈ 9 ಆರ್ ನಾಟ್ ಅಂತ ಹೇಳಿ. ಹಾಗಾಗಿ ಒಂದು ಶಾರ್ಟ್ ಕಟ್ ಮೆಥಡ್ ಮಾಡ್ತೀನಿ ನೋಡಿ. 9 ಅನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀನಿ, ಹೌದಾ? 9 ಆಲ್ರೆಡಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 5 ಮತ್ತೆ 5 ಆಡ್ ಮಾಡಿದ್ರೆ 10, 10 ಮತ್ತೆ 8 ಆಡ್ ಮಾಡಿದ್ರೆ 18, 18 ಮತ್ತೆ 8 ಆಡ್ ಮಾಡಿದ್ರೆ 26, 26 ಪ್ಲಸ್ 3 is 29. ಸೊ 29 ನ ನಾವು 9 ಇಂದ ಡಿವೈಡ್ ಮಾಡಿದ್ರೆ 9 3 is 27. ಸೊ 2 is the remainder. Then ಈ ನಂಬರ್ ಹೋಲ್ ನಂಬರ್ ನ ಡಿವೈಡ್ ಮಾಡಿದಾಗ್ಲೂ ಕೂಡ 2 ಸಿಗುತ್ತೆ. ಆಫ್ ಕೋರ್ಸ್ ನಿಮ್ಮ ಎಕ್ಸಾಮ್ ನಲ್ಲಿ ಏನಾದ್ರೂ ನಿಮ್ಮ ಹತ್ರ ಟೈಮ್ ಎಕ್ಸ್ಟ್ರಾ ಇದೆ, ಸರ್ ತುಂಬಾ ಟೈಮ್ ಇತ್ತು, ನಾನು ಕ್ರಾಸ್ ಚೆಕ್ ಮಾಡ್ಬಿಟ್ಟೆ. ಯಾವ ರೀತಿ ಕ್ರಾಸ್ ಚೆಕ್ ಮಾಡಿದ್ವಿ? ಮಾಮೂಲಿ ಡಿವಿಷನ್ ಮಾಡ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಡಿವಿಷನ್ ಮಾಡೋಣ. 9 4s are 36, 9 3s are 27, 8 remaining, ಹೌದಾ? 8 9 9s are 81, 7 remaining. ಮತ್ತೆ 9 ತಗೊಂಡ್ವಿ. 9 8s are 72, 7 remaining. ಮತ್ತೆ 8 ತಗೊಂಡ್ವಿ. 9 8s are 72, 6 remaining, 65 ಆಯ್ತು. 9 7s are 63, 2 remaining, 29. 9 3s are 27.
ವಿಜಯ್ ಇನ್ನೊಂದು ನಂಬರಿಗೆ ಕಾಲ್ ಮಾಡು, ಏನಾರ ಸಮಸ್ಯೆ ಆಗಿದ್ರೆ ಇನ್ನೊಂದು ನಂಬರಿಗೆ ಕಾಲ್ ಮಾಡು. ಸರ್ ನನ್ನ ನಂಬರಿಗೆ ಕಾಲ್ ಮಾಡಿ ಸರ್. ನನ್ನ ನಂಬರಿಗೆ ಮಾಡಿ ಸಾಲ್ವ್ ಮಾಡ್ತಾರೆ. ಓಕೆ ನೋಡಿ, ಈ ತರ ನಾವು ಎರಡು ಪ್ರಕಾರವಾಗಿ ಚೆಕ್ ಮಾಡಿದ್ವಿ. ಬಟ್ ಟು ಸೇವ್ ದ ಟೈಮ್, ಅವಾಗ್ಲೂ ಕೂಡ 2ನೇ ಆನ್ಸರ್ ಇತ್ತು, ಇವಾಗ್ಲೂ ಕೂಡ 2ನೇ. ಬೆಟರ್ ಟು ಸೇವ್ ದ ಟೈಮ್. ಇಲ್ಲಿರುವಂತಹ ನಿಮಗೆ ಗೊತ್ತು, ಸಮ್ ಆಫ್ ದ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 9, ದೆನ್ ದಟ್ ನಂಬರ್ ಆಲ್ಸೋ ಈಸ್ ಡಿವಿಸಿಬಲ್ ಬೈ 9. ಅಂದ್ರೆ ಆ ಅಂಕಿಯ ಸಂಖ್ಯೆಗಳ ಮೊತ್ತ ಸರ್ ಯಾಕೆ ಮತ್ತೆ 9ನ್ನ ಕ್ಯಾನ್ಸಲ್ ಮಾಡಿದ್ವಿ ಅಂತ ಕೇಳ್ಬೋದು ನೀವು. 9 ಆಲ್ರೆಡಿ 9 ಇಂದ ಡಿವೈಡ್ ಆಗೋದ್ರಿಂದ ನೋ ನೀಡ್ ಟು ಆಡ್ ದೀಸ್ ನಂಬರ್ಸ್. ಸೊ ರಿಮೈನಿಂಗ್ ನಂಬರ್ಸ್ ನಾ ಆಡ್ ಮಾಡ್ಕೊಂಡ್ವಿ. 8, 8, 16, 5, 5, 10, 26 plus 3, 29. ಓಕೆ, ಲೇಖನ ಏನಾಯ್ತಮ್ಮ? ಹಾ ಮೇಡಮ್ ಹೇಳಿ ಮೇಡಮ್. ನನ್ನ ನಂಬರಿಗೆ ಮಾಡಿ, ನಮ್ದು ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಮಾಡಿ. ಓಕೆ, ಇವಾಗ ಆಡ್ ಮಾಡಿದ್ವಿ, 29 ಬಂತು. ಯಾವ್ಯಾವ ನಂಬರ್ ಆಡ್ ಮಾಡಿದ್ವಿ? 3 + 5 + 8 + 8 + 5 ಓಕೆ, ನಿಮಗೆ ಅನ್ಸುತ್ತೆ ಸರ್ ಹೇಳಿದ್ನೇ ಹೇಳ್ತಾ ಇದ್ದೀರಾ ರಿಪೀಟ್ ಅಂತ. ಬಟ್ ನೀವು ಯಾವಾಗ ಎಕ್ಸಾಮ್ ಮಾಡ್ತೀರಾ ಅಂದ್ರೆ ಈ ತರ ಟೆಸ್ಟ್ ಅಥವಾ ಎಲ್ಲಾ ಚಾಪ್ಟರ್ ಮುಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಸ್ವಲ್ಪ ಪರ್ಫೆಕ್ಷನ್ ಬೇಕಿತ್ತು ಅದರಲ್ಲಿ ಅಂತ ಹೇಳಿ. ಹಾಗಾಗಿ ನೋಡಿ, ಇವೆಲ್ಲ ನಂಬರ್ನ ಆಡ್ ಮಾಡಿದ್ರೆ 29 ಬರುತ್ತೆ. 29 ನ ನಾವು 9 ಇಂದ ಡಿವೈಡ್ ಮಾಡಿದ್ರೆ ಸಾಕು, 2 ರಿಮೈಂಡರ್ ಬರುತ್ತೆ. ಹಾಗಾಗಿ 2 ಇಸ್ ದ ಆನ್ಸರ್. ನೆಕ್ಸ್ಟ್, find the smallest 5-digit number using the digits anyone repeated twice. In the smallest number ಕೇಳಿದ್ದಾರೆ. First let us make the smallest number by using these digits. So 3069 is the smallest 4-digit number. But ಅವ್ರು ಹೇಳಿದ್ದಾರೆ 5-digit number. Any one digit repeated twice. ಯಾವ್ದಾದ್ರೂ ಒಂದು ಅಂಕಿ 2 ಬಾರಿ ಉಪಯೋಗಿಸಬಹುದು, ಪುನರಾವರ್ತಿಸಬಹುದು. ಪುನರಾವರ್ತನೆ ರಿಪೀಟ್ ಮಾಡಿ ಅಂತ ಹೇಳಿ. ಹಾಗಾದ್ರೆ ಯಾವ ನಂಬರ್ನ ನಾವು ರಿಪೀಟ್ ಮಾಡಬೇಕು? ಯಾವಾಗ್ಲೂ ಸ್ಮಾಲೆಸ್ಟ್ ನಂಬರ್ನ ಫಾರ್ಮ್ ಮಾಡಬೇಕಾದ್ರೆ ಸ್ಮಾಲೆಸ್ಟ್ ನಂಬರ್ನೇ ಮಾಡಬೇಕು. ಸೊ ಹಾಗಾಗಿ ಇನ್ನೊಂದು 0 ಎಕ್ಸ್ಟ್ರಾ ಹಾಕಿದ್ರೆ 5-digit ನಂಬರ್ ಆಗುತ್ತೆ. ಅಫ್ಕೋರ್ಸ್ ಇಟ್ ವಿಲ್ ಬಿ ಬಿಕಮ್ ಸ್ಮಾಲೆಸ್ಟ್ ನಂಬರ್. ದೆನ್ ಸ್ಮಾಲೆಸ್ಟ್ ನಂಬರ್ ಇಸ್ ಆಪ್ಷನ್ ಡಿ. ಸೊ ಇಲ್ಲಿರೋದ್ರಲ್ಲೇ ಸ್ಮಾಲೆಸ್ಟ್ ನಂಬರ್ ಇದೇನೆ, ಹಾಗಾಗಿ ಸ್ಮಾಲೆಸ್ಟ್ ನಂಬರ್ ಅಂತಾನು ಕೂಡ ನೀವು ಮಾಡಬಹುದು. ನೆಕ್ಸ್ಟ್, ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂಡ್ ಸ್ಮಾಲೆಸ್ಟ್ ಈವನ್ ನಂಬರ್ ಅಂತ ಹೇಳಿದ್ದಾರೆ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದ್ರೆ ಹೇಳಿದ್ವಿ ನಿಮಗೆ ಅವಿಭಾಜ್ಯ ಸಂಖ್ಯೆ ಅಂತ. ಯಾರಾದ್ರೂ ಹೊಸದಾಗಿ ಜಾಯಿನ್ ಆಗಿರೋರು ಇದ್ರೆ ಅವರಿಗೆ ಗೊತ್ತಿರೋಲ್ಲ ಪ್ರೈಮ್ ನಂಬರ್ ಅಂದ್ರೆ ಏನು ಅಂತ. ಯಾವ್ದಾದ್ರೂ ಒಂದು ನಂಬರ್ ಅದಕ್ಕೆ 2 ಫ್ಯಾಕ್ಟರ್ ಇದ್ರೆ, ಇಫ್ ದ ನಂಬರ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್ ಅಂದ್ರೆ 2 ಅಪವರ್ತನಗಳಿದ್ರೆ, ಇನ್ನೂ ಸುಲಭವಾಗಿ ಹೇಳಬೇಕು ಅಂದ್ರೆ ಆ ಸಂಖ್ಯೆಯನ್ನ 1 ಅಥವಾ 2 ಅದೇ ಸಂಖ್ಯೆಯನ್ನ ಹೊರತುಪಡಿಸಿ ಬೇರೆ ಯಾವ ನಂಬರ್ ಇಂದನೂ ಡಿವೈಡ್ ಮಾಡ್ಲಕ್ ಆಗಲ್ಲ ಅಂದ್ರೆ ಭಾಗಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದನ್ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 ನಾವು ಡಿವೈಡ್ ಮಾಡೋಕ್ ಸಾಧ್ಯ ಇರೋದು 2 ಇಂದ ಮತ್ತೆ 1 ಇಂದ. ಅದೇ ತರ 3 ಅನ್ನು ಅಷ್ಟೇನೆ 1 ಇಂದ ಮತ್ತೆ 3 ಇಂದ. ಅದೇ ತರ 5 ಅನ್ನು ಅಷ್ಟೇನೆ 1 ಇಂದ ಮತ್ತೆ 5 ಇಂದ. ಸೊ ಇವನ್ನೆಲ್ಲ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸರ್ 9 ಅನ್ನು ಅದೇ ತರ ಕರಿತೀವ? ಇಲ್ಲ, 9 ಕ್ಯಾನ್ ಬಿ ಡಿವಿಸಿಬಲ್ ಬೈ 1, 9 and 3 ಆಲ್ಸೋ. ಹಾಗಾದ್ರೆ 3 ಫ್ಯಾಕ್ಟರ್ ಬಂತು, ಇಲ್ಲಿ 3 ಅಪವರ್ತನಗಳು ಬಂತು. ಹಾಗಾಗಿ 9 ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2 ಅಂಡ್ ಸ್ಮಾಲೆಸ್ಟ್ ಈವನ್ ನಂಬರ್ ಆಲ್ಸೋ ಇಸ್ 2. ಸೊ ಡಿಫರೆನ್ಸ್ ಅಂತ ಕೇಳಿದ್ದಾರೆ. ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಡಿಫರೆನ್ಸ್ ಇಸ್ 0. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್, ದ ಡಿಫರೆನ್ಸ್ ಬಿಟ್ವೀನ್ 3-digit ಗ್ರೇಟೆಸ್ಟ್ ನಂಬರ್ ಅಂಡ್ 4-digit ಸ್ಮಾಲೆಸ್ಟ್ ನಂಬರ್. ಇಲ್ಲೂ ಅಷ್ಟೇನೆ ತುಂಬಾ ಈಸಿ. 3-digit ಗ್ರೇಟೆಸ್ಟ್ ನಂಬರ್ ಯಾವುದು? ದಟ್ ಈಸ್ ಈ ತರ ನೀವು ನಿಮ್ಮ ಕ್ವಶನ್ ಅಲ್ಲಿ ಬರ್ಕೋಬೇಕು. 3-digit ಗ್ರೇಟೆಸ್ಟ್ ನಂಬರ್ ಅಂದ್ರೆ 3 ಅಂಕಿಯ ದೊಡ್ಡ ಸಂಖ್ಯೆ. 4 ಅಂಕಿಯ ಚಿಕ್ಕ ಸಂಖ್ಯೆ. 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 1000. ಅಂಡ್ ಡಿಫರೆನ್ಸ್ ಅಂತ ಕೇಳಿದ್ದಾರೆ. ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಡಿಫರೆನ್ಸ್ ಈಸ್ 1. ಸೊ 1 is the answer. Next question,
ಪ್ರಾಡಕ್ಟ್ ಆಫ್ ಫಸ್ಟ್ 3 ಇವನ್ ನಂಬರ್ ಈಸ್, ಮೊದಲ 3 ಸಮಸಂಖ್ಯೆಗಳ ಗುಣಲಬ್ಧ. ಸೊ ಸಮಸಂಖ್ಯೆಗಳು ಯಾವ್ದ್ಯಾವ್ದು ಅಂತ ಬರ್ಕೊಳ್ಳೋಣ. 1 2 3 4 5 6 7 8 ಇವೆಲ್ಲ ನಂಬರ್ಸ್. ಇದರಲ್ಲಿ ಈವನ್ ನಂಬರ್ಸ್ ಅಂದ್ರೆ ಸಮಸಂಖ್ಯೆಗಳು. 2 is the even number, 4 also is a even number and 6 also is a even number. ಫಸ್ಟ್ 3 ಅಂತ ಕೇಳಿದ್ದಾರೆ, ಹಾಗಾಗಿ ಮೊದಲ 3, ಮೊದಲನೇದು ಇದು, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್. ಈ ಮೂರು ನಂಬರ್ನ ನಾವು ಮಲ್ಟಿಪಲ್ ಮಾಡೋಣ. ನೋಡಿ, 4 2 is 8, 8 6 is 48. ಸೊ 48 is the answer. ಪ್ರಾಡಕ್ಟ್ ಅಂದ್ರೆ ಗುಣಾಕಾರ ಮಾಡಬೇಕು, ಗುಣಲಬ್ಧ ಅಂದ್ರೆ ಗುಣಿಸ್ಬೇಕು. ಸೊ ಮಲ್ಟಿಪಲ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ನೆಕ್ಸ್ಟ್, ಹೌ ಮೆನಿ ಟೈಮ್ಸ್ 0 ಅಪಿಯರ್ಸ್ ಬಿಟ್ವೀನ್ ದ ನಂಬರ್ 1 and 100 ಅಂತ ಹೇಳಿದೀವಿ. ಎಲ್ಲರೂ ಕೂಡ ಸುಮಾರು ಜನ 10 ಅಂತ ಹಾಕ್ಬಿಟ್ಟಿದ್ದೀರಾ, ಹೌದಲ್ವಾ? 10 ಅಂತ. 10 ನೋಡಿ, 1 ಇಂದ 100 ವರೆಗೂ ಎಷ್ಟು 0 ಬರುತ್ತೆ ಅಂತ ಹೇಳಿ. 10 ಅಲ್ಲಿ ಬರುತ್ತೆ 20, 30, 40, 50, 60, 70, 80, 90 ಮತ್ತು 100. ಸೊ 1 2 3 4 5 6 7 8 9 10 ಅಂತ ಕೌಂಟ್ ಮಾಡಿದ್ರೆ ಇನ್ನೊಂದಿದೆ 11. ಸೊ 11 times it will appear. So 11 is the right answer. Which is the smallest number of 4 digits with different digits? So smallest number of 4 digits ಅಂತ ಕೇಳಿದೀವಿ. ಸುಮಾರು ಜನ ಗ್ರೇಟೆಸ್ಟ್ ನಂಬರ್ ಅಂತ ಹಾಕಿದೀರಾ. ಸೊ ಗ್ರೇಟೆಸ್ಟ್ ನಂಬರ್ ಆದ್ರೆ ದಿಸ್ ಒನ್ ಇಸ್ ರೈಟ್. ಬಟ್ ಸ್ಮಾಲೆಸ್ಟ್ ನಂಬರ್ ಆಫ್ 4 digits ಅಂತ ಹೇಳಿದೀವಿ. ಸ್ಮಾಲೆಸ್ಟ್ ನಂಬರ್ ಇಸ್ 1000. ಬಟ್ ಡಿಫ್ರೆಂಟ್ ಡಿಜಿಟ್ಸ್, ಬೇರೆ ಬೇರೆ ಅಂಕಿಗಳಿರ್ಬೇಕು. ಅಂಕಿಗಳು ಪುನರಾವರ್ತನೆ ಆಗ್ಬಾರ್ದು. 0 ಇಲ್ಲಿ 3 times ಬಂದ್ಬಿಟ್ಟಿದೆ, ಹಾಗಾದ್ರೆ ಒಂದು 0 ಮಾತ್ರ ಯೂಸ್ ಮಾಡಿ, ಇನ್ನ ಬೇರೆ ಇವೆರಡು ನಂಬರ್ ಚೇಂಜ್ ಆಗ್ಬೇಕು. ಸೊ ದಟ್ ಒನ್ ಈಸ್ 1023. ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ. ತುಂಬಾ ಜನ ಗ್ರೇಟೆಸ್ಟ್ ನಂಬರ್ ಹಾಕ್ಬಿಟ್ಟಿದ್ದಾರೆ. Using digits 1 0 5 and 7, the smallest 4 digit number which is completely divisible by 10 ಅಂತ ಕೊಟ್ಟಿದ್ವಾ. ಸೊ ಇಲ್ಲೇನೋ 10 ಹೋಗ್ಬಿಟ್ಟಿದೆ. ಸೊ ಕ್ವಶನ್ ಏನಾದ್ರು ಇನ್ಕಂಪ್ಲೀಟ್ ಆಗಿತ್ತಾ? ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇನ್ಕಂಪ್ಲೀಟ್ ಆಗಿದ್ರೆ ನನಗೆ ಫೋನ್ ಮಾಡ್ಬೇಕಿತ್ತು. ಯಾರು ಮಾಡಿಲ್ಲ ಅಂದ್ರೆ ಸರಿ ಇದೆ ಅಂತ ಆಯ್ತು. ಹಾಗಾದ್ರೆ ಸರಿ ಇತ್ತಲ್ವಾ? ವಿಭವ್, ಕರೆಕ್ಟ್ ಇತ್ತಾ ಕ್ವಶನ್? 8th ಕ್ವಶನ್ ಸರಿ ಇತ್ತಾ? ವಿಭವ್ ಮೈಕ್ ಆನ್ ಮಾಡ್ಕೊಳ್ಳಿಲ್ಲ. ಜೀವನ್ ಸರಿ ಇತ್ತಾ? ನೋಡಿದ್ರ ಜೀವನ್? ಹಾ, ಓಕೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವ್ದು ಜೀವನ್? ಇಲ್ಲಿ ಏನ್ ಕೇಳಿದ್ದಾರೆ? ಯೂಸಿಂಗ್ ದ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ನ ಫಸ್ಟ್ ಫಾರ್ಮ್ ಮಾಡೋಣ. ಸ್ಮಾಲೆಸ್ಟ್ ನಂಬರ್ ಮಾಡೋಣ ಫಸ್ಟ್. ಬೈ ಯೂಸಿಂಗ್ ದೀಸ್ ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಮಾಡ್ತೀರಾ? ಹಾ, ಹೇಳಿ ಸರ್. 1 5 ಅಲ್ಲ, ಫಸ್ಟ್ ಯು ಹ್ಯಾವ್ ಟು ಮೇಕ್ ಸ್ಮಾಲೆಸ್ಟ್ ನಂಬರ್. ಬರೀ ಸ್ಮಾಲೆಸ್ಟ್ ನಂಬರ್ ಮಾಡಿ, ಆಮೇಲೆ ನಿನ್ನಿಂದ ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡೋಣ. ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಮಾಡಿ. 1 0 0 5 5 7. Yes, very good. This is the smallest number by using these digits. But ಇಲ್ಲಿ ಇನ್ನೊಂದು ಕಂಡೀಷನ್ ಹಾಕಿದ್ದಾರೆ. ಏನು ನೋಡಿ, ಸ್ಮಾಲೆಸ್ಟ್ 4 digit number ಒಂದು ನಿಮಿಷ. ಸ್ಮಾಲೆಸ್ಟ್ 4 digit number which is completely divisible by 10 ಅಂದ್ರೆ 10 ರಿಂದ ಭಾಗವಾಗಬೇಕು. ಬಟ್ ಸ್ಮಾಲೆಸ್ಟ್ ನಂಬರ್ ಇದೇನೆ, 10 ಇಂದ ಡಿವೈಡ್ ಆಗೋದಿಲ್ಲ, ಅಂದ್ರೆ 10 ರಿಂದ ಭಾಗವಾಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು ನಾವು ಜೀವನ್? ಸರ್ 0 ಲಾಸ್ಟ್ ಹಾಕ್ಬೇಕು. 10 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ 0 ಲಾಸ್ಟಿಗೆ ಬರಬೇಕು. ಸೊ ಈ 0 ನ ಲಾಸ್ಟಿಗೆ ಹಾಕ್ಬೇಕು. ಇನ್ ಯಾವ ನಂಬರ್ಸ್ ಕೂಡ ಆರ್ಡರ್ ನ ಚೇಂಜ್ ಮಾಡಬಾರ್ದು. ಸೊ ಹಾಗಾದ್ರೆ 1570. ಸೊ ದಿಸ್ ಈಸ್ ದ, ಸೊ ಇಲ್ಲ ಇನ್ನೊಂದು, ಎಸ್ ದಿಸ್ ಒನ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಮೈಕ್ ಆಫ್ ಮಾಡ್ಕೊಳ್ಳಿ ಜೀವನ್. ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ 2550 ಅಂತ ಹೇಳಿ. ಈ ಸಂಖ್ಯೆಯು ಕೆಳಗಿನ ಯಾವ ಸಂಖ್ಯೆಗಳಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳಿ. ನಾವು ಆಪ್ಷನ್ ಅಲ್ಲಿ ಒಂದು ಪದ ವರ್ಡ್ನ ಸೇರಿಸಬೇಕಿತ್ತು. 2 3 and 5 ಓನ್ಲಿ ಅಂತ ಹೇಳಿ. ಇಷ್ಟರಿಂದ ಮಾತ್ರನಾ?
5 and 10 ಓನ್ಲಿ ಅಂತ ಹೇಳಿ, ಅಂದ್ರೆ ಇಷ್ಟು ನಂಬರ್ ಇಂದ ಮಾತ್ರ ಅಂತ ಹೇಳಿ. ಈ ನಂಬರ್ನ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, 2550 ಯೂನಿಟ್ ಡಿಜಿಟ್ 0 ಇರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ, 0 ಇಲ್ಲಿರೋದ್ರಿಂದ 5 ಇಂದ ಡಿವೈಡ್ ಆಗುತ್ತೆ, 0 ಇರೋದ್ರಿಂದ 10 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇವೆಲ್ಲ ಡಿಜಿಟ್ ನ ಆಡ್ ಮಾಡ್ತಾ ಇದ್ದೀನಿ, 12 ಬರ್ತಾ ಇದೆ, 12 ನ 3 ಇಂದ ಡಿವೈಡ್ ಮಾಡಬಹುದು, ಹಾಗಾದ್ರೆ 3 ಇಂದನೂ ಕೂಡ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 ಮತ್ತೆ 3 ಇಂದ ಡಿವೈಡ್ ಆಗಿರೋದ್ರಿಂದ 6 ಇಂದನೂ ಕೂಡ ಡಿವೈಡ್ ಆಗುತ್ತೆ, 4 ಇಂದ ಡಿವೈಡ್ ಆಗೋದಿಲ್ಲ, 50 ಇದೆ ಲಾಸ್ಟ್ 2 ಡಿಜಿಟ್ಸ್. ಆಯ್ತಾ? ಸೊ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ 2 ಇದೆ, 5 ಇದೆ, 10 ಇದೆ, 3 ಇದೆ, 6 ಇದೆ. ಸೊ 2, 3, 5, 6 and 10 is the right answer. ಬಿಕಾಸ್ ಹೌದು, ಇಷ್ಟರಿಂದನೂ ಕೂಡ ಡಿವೈಡ್ ಆಗುತ್ತೆ. ಇನ್ನೂ ನಾವು ದೊಡ್ಡ ನಂಬರ್ ನಾವು ಚೆಕ್ ಮಾಡಿದ್ರೆ, ಅಂದ್ರೆ ಇಷ್ಟು ನಂಬರ್ಗಳಿಂದನೂ 2 ಮತ್ತೆ 3 ಇಂದ ಡಿವೈಡ್ ಆಗೋದ್ರಿಂದ ಆಬ್ವಿಯಸ್ಲಿ 6 ಇಂದನೂ ಆಗುತ್ತೆ ಅಂತ ನೀವು ಹಾಕ್ಲೇಬೇಕು. ಹಾಗಾಗಿ ರೈಟ್ ಆನ್ಸರ್ ಈಸ್ ದಿಸ್ ಒನ್, ಆಪ್ಷನ್ ಡಿ. ಯೂನಿಟ್ ಡಿಜಿಟ್ ಇಲ್ಲಿ ಸ್ವಲ್ಪ ಕೆಲವರಿಗೆ ಮರ್ತೋಗ್ಬಿಟ್ಟಿರ್ಬೋದು, ತುಂಬಾ ಟೈಮು ಕೂಡ ತಗೊಂಡಿರ್ಬೋದು. ಯೂನಿಟ್ ಡಿಜಿಟ್ ಅಂದ್ರೆ ಗುಣಲಬ್ಧದ ಬಿಡಿ ಸ್ಥಾನ. ಈ ಎಲ್ಲಾ ನಂಬರ್ನ ನಾವು ಗುಣಲಬ್ಧ ಮಾಡ್ಕೊಂಡು ಕುತ್ಕೊಂಡ್ರೆ, ಅಂದ್ರೆ ಇದನ್ನ ಗುಣಾಕಾರ ಮಾಡ್ತಾ ಕುತ್ಕೊಂಡ್ರೆ ಇಟ್ ಟೇಕ್ಸ್ ಸೋ ಮೆನಿ ಟೈಮ್. ಇದಕ್ಕೆ ನಿಮಗೆ ಒಂದು 20 ನಿಮಿಷ ಬೇಕಾಗ್ಬೋದು. ಬಟ್ ಕೇಳಿರೋದವರು ಗುಣಲಬ್ಧ ಅಲ್ಲ, ಗುಣಲಬ್ಧದ ಬಿಡಿ ಸ್ಥಾನ. ಇದು ಯಾವುದೋ ಒಂದು ದೊಡ್ಡ ಆನ್ಸರ್ ಬರುತ್ತೆ, ಅದರಲ್ಲಿ ಯೂನಿಟ್ ಡಿಜಿಟ್ ಅಷ್ಟೇ ಬೇಕು ನಮಗೆ. ಸೊ ಇದೆಲ್ಲ ಬೇಕಾಗಿಲ್ಲ ನಮಗೆ. ಹಾಗಾದ್ರೆ ಯೂನಿಟ್ ಡಿಜಿಟ್ ನ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿರೋ ಯೂನಿಟ್ ಡಿಜಿಟ್ ನ ಮಾತ್ರ ಮಲ್ಟಿಪಲ್ ಮಾಡೋಣ. ನೋಡಿ 7 into 2, ಇಲ್ಲೂ ಯೂನಿಟ್ ಡಿಜಿಟ್ ತಗೊಳ್ಳಿ 7, ಇಲ್ಲೂ ಯೂನಿಟ್ ಡಿಜಿಟ್ ತಗೊಳ್ಳಿ 3. ಇವೆರಡನ್ನ ಮಲ್ಟಿಪಲ್ ಮಾಡಿ 14, ಇವೆರಡನ್ನ ಮಲ್ಟಿಪಲ್ ಮಾಡಿ 21. ಸೊ ಹಾಗಾದ್ರೆ ಮತ್ತೆ ಯೂನಿಟ್ ಡಿಜಿಟ್ ತಗೊಳ್ತೀನಿ 4 ಮತ್ತೆ 1. 4 ಮತ್ತೆ 1 ಮಲ್ಟಿಪಲ್ ಮಾಡಿದ್ರೆ 4 ಬರುತ್ತೆ. ಸೊ 4 ಇಸ್ ದ ಆನ್ಸರ್. ಹಾಗಾದ್ರೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿ ನೋಡಿ, ಇದನ್ನ ಮಲ್ಟಿಪಲ್ ಮಾಡಿದ್ರೆ ಯಾವುದೋ ಒಂದು ಆನ್ಸರ್ ಬರುತ್ತಲ್ವಾ, ಅದರ ಯೂನಿಟ್ ಡಿಜಿಟ್ ಅಂದ್ರೆ ಬಿಡಿ ಸ್ಥಾನದಲ್ಲಿ 4 ಇರುತ್ತೆ. ರೈಟ್? 5ರಿಂದ ಭಾಗವಾಗಲು 4 ಅಂಕಿಯ ದೊಡ್ಡ ಸಂಖ್ಯೆಗೆ ಕನಿಷ್ಠ ಎಷ್ಟನ್ನು ಸೇರಿಸಬೇಕು? ನೋಡಿ, ವಾಟ್ ಲೀಸ್ಟ್ ನಂಬರ್ ಮಸ್ಟ್ ಬಿ ಆಡೆಡ್ ಟು ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್. ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಯಾವುದು ಅಂತ ಫಸ್ಟ್ ಬರ್ಕೋಬೇಕು. ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಈಸ್ ದಿಸ್ ಒನ್. ವಾಟ್ ಮಸ್ಟ್ ಬಿ ಆಡೆಡ್, ಯಾವ್ದನ್ನ ಸೇರಿಸಬೇಕು? ಯಾವ್ದ್ರಿಂದ ಡಿವೈಡ್ ಆಗೋದಕ್ಕೆ? 5ರಿಂದ ಭಾಗವಾಗೋದಕ್ಕೆ. 5ರಿಂದ ಡಿವೈಡ್ ಆಗ್ಬೇಕು ಒಂದು ನಂಬರ್ ಅಂದ್ರೆ ಒಂದು ಯೂನಿಟ್ ಡಿಜಿಟ್ 0 ಇರಬೇಕು ಅಥವಾ 5 ಇರಬೇಕು. ಆಯ್ತಾ? ಇಲ್ಲಿ 9 ಇರೋದ್ರಿಂದ ನಮಗೆ 0 ಮಾಡೋದು ತುಂಬಾ ಈಸಿ. 1 ಅನ್ನು ಆಡ್ ಮಾಡಿದ್ರೆ ಸಾಕು, ಇಟ್ ವಿಲ್ ಬಿಕಮ್ 0. ಹೌದಾ? ಸೊ 10,000 ಆಗುತ್ತೆ. ಹಾಗಾದ್ರೆ ಎಷ್ಟನ್ನ ಆಡ್ ಮಾಡಬೇಕು? ಮಿನಿಮಮ್ 1 ಅನ್ನು ಆಡ್ ಮಾಡಿದ್ರೆ ಸಾಕು, ಇಟ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 5. ಈ ರೀತಿಯಾಗಿ ವರ್ಕೌಟ್ ಮಾಡ್ಬೇಕು ಮಕ್ಕಳೇ. ಸುಮ್ಮನೆ ನೋಡಿದ ತಕ್ಷಣ ಟಕ ಟಕ ಅಂತ ಹಾಕೊಳ್ತಾ ಹೋಗ್ತೀರಾ, ಎಲ್ಲ ರಾಂಗ್ ಮಾಡ್ತೀರಾ. ಆಯ್ತಾ? ಆಮೇಲೆ ನಮ್ದು ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿ ಕೆಲವರು ಫೋನ್ ಮಾಡ್ತೀರಾ, ಸರ್ ನಮ್ದು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ. ನಿಮ್ ಪೇರೆಂಟ್ಸ್ ಫೋನ್ ಮಾಡ್ತಾರೆ ಟೆನ್ಷನ್ ಆಗಿ. ಅದಕ್ಕೆ ಇವಾಗ 1 ವೀಕ್ 2 ವೀಕು ಕಡಿಮೆ ಆದ್ರೂ ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ನಿಧಾನವಾಗಿ ಕಲೀಲಿ. ಆಮೇಲೆ ನೆಕ್ಸ್ಟ್ ಜುಲೈ 1ರಿಂದ ಮತ್ತೆ ರಿಪೀಟ್ ಮಾಡ್ತೀವಿ ಇದನ್ನ, ಅವಾಗ ಸರಿಯಾಗಿ ಸೆಟ್ ಆಗಿರುತ್ತೆ ಅಷ್ಟೊತ್ತಿಗೆ. ಓಕೆ, 2 ಅಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ಪ್ರೈಮ್ ನಂಬರ್ ಕೇಳಿದೀವಿ, 2 ಡಿಜಿಟ್ ಲಾರ್ಜೆಸ್ಟ್ ಪ್ರೈಮ್ ನಂಬರ್. ಮಕ್ಕಳೇ, ನಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿರೋದ್ರಿಂದ ಈ ನಂಬರ್ಸ್ ನ ನೋಡಿದ್ರೆ ಕೆಲವೊಂದು ನಂಬರ್ನ ಪ್ರೈಮ್ ನಂಬರ್ ಅಲ್ಲ ಅಂತ ನೋಡಿದ ತಕ್ಷಣ ಹೇಳ್ಬಹುದು. ಆತರ ಯಾರಾದ್ರೂ ಹೇಳ್ತೀರಾ? ನಾನು ಕೇಳ್ತೀನಿ, ಸುಮ್ಮನೆ ಟ್ರೈ ಮಾಡಿ. ನರೇಂದ್ರ ಹೇಳಿ, ಇದು ಪ್ರೈಮ್ ನಂಬರ್ ಹೌದೋ ಅಲ್ವೋ? ಇಲ್ಲ ಸರ್. ಇಲ್ಲ ಅನ್ನುವಂತ ಅಮ್ಮ ಹೇಳ್ತಿದ್ದಾರೆ. ಹೇಗೆ ಹೇಳ್ತೀಯ ಇಲ್ಲ ಅಂತ? ನಾನು ಹೇಳ್ತೀನಿ ಹೌದು ಇದು ಪ್ರೈಮ್ ನಂಬರ್ ಅಂತ. ನಂಬರ್ ಅಲ್ಲ ಅಂತ ಜಾಸ್ತಿ ಫ್ಯಾಕ್ಟರ್ಸ್ ಇದಾವೆ ಸರ್. ಯಾವ್ದಾವ್ದಿದೆ ಅಂತ ಹೇಳ್ತೀರಾ? ನೋಡಿದ ತಕ್ಷಣ ಹೇಳ್ಬಹುದು. ಒಂದು ಫ್ಯಾಕ್ಟರ್ ಹೇಳಿ ನೋಡೋಣ. ಇದಕ್ಕೆ 1 ಮತ್ತೆ 93 ಕಾಮನ್ ಫ್ಯಾಕ್ಟರ್. ಮತ್ತೆ ಯಾವ್ದಿದೆ? 3 ಸರ್. ಹೇಗ್ ಗೊತ್ತಾಯ್ತು 3 ಇದೆ ಅಂತ? ಸರ್ ಇಲ್ಲಿ 3 ಐತಿ, ಇಲ್ಲಿ 9 ಐತೆ ಸರ್. 3 ಐತೆ 9 ಐತೆ ಅಂದ್ರೆ ಹೇಗ್ ಗೊತ್ತಾಯ್ತು ನಿನಗೆ 3 ಅದು ಫ್ಯಾಕ್ಟರ್ ಅಂತ? ಅಂದ್ರೆ ಈ ಸಮ್ ಆಫ್ ದ ಡಿಜಿಟ್ಸ್ 12 ಬರುತ್ತಲ್ವೇನ್ರಿ?
12 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಈ ನಂಬರು ಕೂಡ 3 ಇಂದ ಡಿವೈಡ್ ಆಗುತ್ತೆ ಸರ್. ಹಾಗಾಗಿ 3 ಇರ್ಲೇಬೇಕು. ಹಾಗಾಗಿ ಇದು ಪ್ರೈಮ್ ನಂಬರ್ ಅಲ್ಲ. ಸೊ 99 ಪ್ರೈಮ್ ನಂಬರ್ ಹೌದಾ ಅಲ್ವಾ? ಇಲ್ಲ ಸರ್. ಇದು ಅಲ್ಲ, ಯಾಕೆಂದ್ರೆ 99 ಇದೆ. 99 ಅಂದ್ರೆ ಯಾಡ್ ಮಾಡಿದ್ರೆ 18 ಬರುತ್ತೆ. 18 ಅನ್ನೋದು 9 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಹಾಗಾದ್ರೆ ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ. ಇನ್ನು ಇವೆರಡು ನಂಬರ್ ತಗೋಣ. ಇವೆರಡು ನಂಬರ್ ಅಲ್ಲಿ ಯಾವ್ದಾದ್ರು ಪ್ರೈಮ್ ನಂಬರ್ ಇದೆಯಾ ನೋಡಿ. ಇವನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 9 + 7 16 ಬರುತ್ತೆ. 16 3 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 9 ಇಂದನೂ ಡಿವೈಡ್ ಆಗ್ತಿಲ್ಲ, 4 ಇಂದನೂ ಡಿವೈಡ್ ಆಗ್ತಿಲ್ಲ. ಸೊ ಇವಾಗ ನಿಮಗೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಆನ್ಸರ್ಗೆ ಹತ್ರ ಹೋಗ್ಲಿಕ್ಕೆ ಈಸಿ ಆಗುತ್ತೆ. 91 ಪ್ರೈಮ್ ನಂಬರ್, 97 ಪ್ರೈಮ್, ಸಾರಿ 91 ಪ್ರೈಮ್ ನಂಬರ್ ಅಲ್ಲ. 13 7 91 ಬರುತ್ತೆ. ಹಾಗಾದ್ರೆ 97, ಯಾಕೆಂದ್ರೆ ನೋಡಿ 91 ನಾವು 13 ಇಂದ ಅಥವಾ 7 ಇಂದ ಡಿವೈಡ್ ಮಾಡಬಹುದು. 7 1s are 7, 2, 7 3s are 21. 7 ಮತ್ತೆ 13 ನ ಮಲ್ಟಿಪಲ್ ಮಾಡಿದ್ರೆ ಮೀನ್ಸ್ 91 ಬರುತ್ತೆ. ಹಾಗಾದ್ರೆ ಇದು ಕೂಡ ಪ್ರೈಮ್ ನಂಬರ್ ಅಲ್ಲ. So only prime number is 97. That is the greatest prime number by using in the given options. Then optional ಕೂಡ ಅದೇನೆ, ಇನ್ ಇರೋದು ಅದೇನೆ. ಯಾಕೆಂದ್ರೆ 98 ಈವನ್ ನಂಬರ್ ಪ್ರೈಮ್ ನಂಬರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 99 ಇಲ್ಲೇ ಕೊಟ್ಟಿದ್ವಿ, ಚೆಕ್ ಮಾಡಿದ್ವಿ, ಅಲ್ಲ. ಸೊ ಹಾಗಾದ್ರೆ 97 ಇಸ್ ದ ಲಾರ್ಜೆಸ್ಟ್ ಪ್ರೈಮ್ ನಂಬರ್. ಅಷ್ಟೇ. ಯಾರಾದ್ರೂ ಪ್ರೈಮ್ ನಂಬರ್ ಕ್ಲಾಸ್ ನ ಕೇಳಿಲ್ಲ ಅಂದ್ರೆ ಮಕ್ಕಳೇ ಆರಾಮಾಗಿರಿ, ನಾವು ಮತ್ತೆ ರಿಪೀಟ್ ಮಾಡ್ತೀವಿ. ಪ್ರೈಮ್ ನಂಬರ್ ಏನು ಅಂತ ಹೇಳ್ಕೊಡ್ತೀವಿ, ಆಯ್ತಾ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತ. ಸ್ಮಾಲೆಸ್ಟ್ 4 ಡಿಜಿಟ್ ವಿಚ್ ಈಸ್ ಡಿವಿಸಿಬಲ್ ಬೈ 8 ಅಂತ ಕೇಳಿದೀವಿ. ಸ್ಮಾಲೆಸ್ಟ್ ನಂಬರ್ ಆಫ್ 4 ಡಿಜಿಟ್, 8ರಿಂದ ಭಾಗವಾಗುವಂತಹ 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 8ರಿಂದ ಭಾಗವಾಗಬೇಕದು 4 ಅಂಕಿಯ ಚಿಕ್ಕ ಸಂಖ್ಯೆ. ಫಸ್ಟ್ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಬರೆಯೋಣ. ವಿಭವ್ ಹೇಳಿ, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? ಸರ್ 1000. ಈಗ 8ರಿಂದ ಡಿವೈಡ್ ಆಗ್ಬೇಕು ಅಂತ ಹೇಳ್ತಿದಾರಲ್ಲ, ಹಂಗಾಗಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಇದಕ್ಕೆ? ನೋ ಸರ್. ಯಾಕೆ ಚೇಂಜಸ್ ಮಾಡಬಾರ್ದು? ಸರ್ ಲಾಸ್ಟ್ 3 ಡಿಜಿಟ್ 0 ಇದೆ. Last 3 digits of this number is 0. Then this number is definitely divisible by 8. Then this is the answer. ಸೊ ಇದು 8 ಇಂದಾನೆ ಭಾಗವಾಗುತ್ತೆ. ಹಾಗಾಗಿ ಇದೇ ಆನ್ಸರ್. ಓಕೆ, ಈಗ ನಿಮಗೆ ಸ್ವಲ್ಪ ತಲೆ ಕೆಲಸ ಕೊಡುವಂತ ಕ್ವಶನ್ಸ್ 15ರಿಂದ ಶುರುವಾಗಿದ್ದಾವೆ ಅಂತ ಅನ್ಕೊಳ್ತೀನಿ. ನಾನು ಸ್ವಲ್ಪ ಹೊಸ ಕ್ವಶನ್ಸ್ ಕೊಟ್ಟಿದ್ವಿ. ಸೊ ಇಲ್ಲಿ ಈ ಸಂಖ್ಯೆ 11ರಿಂದ ಭಾಗವಾಗಬೇಕು ಅಂತಂದ್ರೆ ಈ ಸ್ಟಾರ್ ಜಾಗದಲ್ಲಿ ಯಾವ್ದಿರ್ಬೇಕು ಅಂತ ಹೇಳಿ. ಈಗ ನಿಮಗೆ ಡಿವಿಷನ್ ಮಾಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಲೇಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು, ಆನ್ಸರ್ ಕಡೆಯಿಂದ ಹೋಗ್ತೀನಿ ಸರ್ ನಾನು ಅಂತ ಹೇಳಿ. ಕೆಲವರು ಇರ್ತಾರೆ ಮಕ್ಕಳು, ಏನ್ ಮಾಡ್ತೀರಾ ಅಂತಂದ್ರೆ ನಾವ್ ಹೇಳ್ಕೊಟ್ರ ಮೆಥಡ್ ಬಿಡ್ತಾರೆ. 7 ಫಸ್ಟ್ ಹಾಕ್ಬಿಟ್ಟು ನೋಡೋದು ಇಲ್ಲಿಗೆ. 1 6 5 3 5 7 7 7 ಹಾಕ್ಬಿಟ್ಟು ಅದನ್ನ 11 ಇಂದ ಡಿವೈಡ್ ಮಾಡೋದು. ಮತ್ತೆ ಈ ಜಾಗಕ್ಕೆ 3 ಹಾಕ್ಬಿಟ್ಟು ನೋಡೋದು. ಅವಾಗ ಯಾವ್ದು ಸರಿ ಬರುತ್ತೋ ಅದು ರೈಟ್ ಅಂತ ಹಾಕ್ಬಿಡೋದು. ಈ ತರ ಮಾಡಿದ್ರೆ ಅಫ್ಕೋರ್ಸ್ ಅವಾಗ್ಲೂ ಕೂಡ ಆನ್ಸರ್ ಸಿಗುತ್ತೆ, ಬಟ್ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಕೊಟ್ಟಿರೋ ಮೆಥಡ್ ಏನು, ನಿಮಗೆ 11 ಡಿವಿಸಿಬಿಲಿಟಿ ನೀವು ಗೊತ್ತು ಮಾಡ್ಕೋಬೇಕು ನೋಡಿ. 1 6 5 3 5 ಖಾಲಿ ಜಾಗ ಬಿಡಿ ಅಥವಾ ಸ್ಟಾರ್ ಬರ್ಕೊಳ್ಳಿ 7. ಓಕೆ, ಇವಾಗ ನಾವು ಆಲ್ಟರ್ನೇಟ್ ನಂಬರ್ಸ್ ನೋಡಿ, 1 ಪ್ಲೇಸು 3 ಪ್ಲೇಸು 5 ಪ್ಲೇಸು ಮತ್ತೆ 7 ಪ್ಲೇಸ್ ಅಲ್ಲಿರೋ ನಂಬರ್ಸ್ ನ ಒಂದ್ ಕಡೆ ಬರ್ಕೊಳ್ತೀನಿ. ಸ್ವಲ್ಪ ನಿಮಗೆ ಕಲರ್ ನ ಚೇಂಜ್ ಕೂಡ ಮಾಡ್ತೀನಿ, ಯಾಕೆ ಅದನ್ನ ಬರ್ಕೊಂಡಿದ್ದೀನಿ ಅಂತ ನೋಡಿ. ಮೊದಲನೇದು, 3ನೇದು, 5ನೇದು, 7ನೇದು ಒಂದ್ ಕಡೆ ಬರ್ಕೋಣ. 1 + 5 + 5 + 7 ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಅನ್ಕೋಣ, LHS. ಇನ್ನು RHS ಅಂದ್ರೆ ಏನು, ರೈಟ್ ಹ್ಯಾಂಡ್ ಸೈಡ್ಗೆ ಏನ್ ಬರ್ಕೋಬೇಕು, 2ನೇ ನಂಬರು, 4ನೇ ನಂಬರು ಮತ್ತೆ 6ನೇ ನಂಬರು. 2 4 6 ಇವನ್ನೊಂದ್ ಕಡೆ ಬರ್ಕೋಣ. ಸರ್ ಈ 6ನೇ ನಂಬರ್ ಖಾಲಿ ಇದೆ, ಖಾಲಿ ಇರ್ಲಿ. ಸೊ ಇವೆರಡರ ಡಿಫ್ರೆನ್ಸ್ ಏನ್ ಬರ್ಬೇಕು ನಮಗೆ, 0 ಬರಬೇಕು ಅಥವಾ 11 ಬರಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಇದು 11 ಇಂದ ಡಿವೈಡ್ ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಇವ್ರು ಫಸ್ಟ್ ಆಡ್ ಮಾಡೋಣ. ಆಡ್ ಮಾಡಿದ್ರೆ 18 ಬಂತು. ಹಾಗಾದ್ರೆ ಇದನ್ನು ಕೂಡ ಆಡ್ ಮಾಡಿದ್ರೆ 18 ಬರ್ಬೇಕಷ್ಟೇನೆ. 18 ಬರ್ತಾ ಇದೆ ಅಂದ್ರೆ ಅದು 18 ಬರ್ಬೋದು ಅಥವಾ 11 ಬರ್ಬೇಕು. ಸೊ 11 ಬರ್ಬೇಕು ಅಂತಂದ್ರೆ ಇಲ್ಲಿರುವಂತ 9 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕು, 9 ಬರುತ್ತೆ. ಅದು ಸಾಧ್ಯ ಇಲ್ಲ. ಇನ್ನ 18 ಬರ್ಬೇಕು ಅಂತಂದ್ರೆ ಸೊ 6 + 3 is 9. 9ಗೆ ಮತ್ತೆ ಎಷ್ಟನ್ನ ಹಾಕಿದ್ರೆ 18 ಬರುತ್ತೆ ಅಂತ ಚೆಕ್ ಮಾಡಿ.
ಸೊ 9ಗೆ 9 ಅನ್ನು ಹಾಕಿದ್ರೆ ಮಾತ್ರ 18 ಬರುತ್ತೆ. ಹಾಗಾದ್ರೆ 9 ಇಸ್ ದ ಆನ್ಸರ್. ದೆನ್ ಇದರ ಡಿಫರೆನ್ಸ್ ಏನಾಗುತ್ತೆ, 0 ಆಗುತ್ತೆ. ಅವಾಗ ಅದು 11 ಇಂದ ಡಿವೈಡ್ ಆಗುತ್ತೆ. ಹಾಗಾದ್ರೆ ಆನ್ಸರ್ ಈಸ್ 9. ಈ ರೀತಿಯಾಗಿ ಮಾಡಬೇಕು. 11 ಡಿವಿಸಿಬಿಲಿಟಿ ರೂಲ್ ನಿಮಗೆ ಅಪ್ಲೈ ಆಗಬೇಕು, ಅಪ್ಲೈ ಮಾಡಬೇಕು ಈ ಕ್ವಶನ್ಗೆ. ಓಕೆ, ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎನಿ ನಂಬರ್ ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಸೇಮ್ ನಂಬರ್. ಈ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವರು ಕಷ್ಟಪಟ್ಟಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾರಿಗೆಲ್ಲ ಅರ್ಥ ಆಗಿಲ್ಲ ಈ ಕ್ವಶನ್ ಹ್ಯಾಂಡ್ ರೈಸ್ ಮಾಡಿ, ಸರ್ ನನಗೆ ಈ ಕ್ವಶನ್ ಅರ್ಥ ಆಗ್ಲಿಲ್ಲ. ಎಸ್, ವಿಜಯ್ ಗೌಡ, ವಿಭವ್, ಮಾನ್ವಿಕಾ, ಸನ್ನಿಧಿ, ವಿರಾಟ್, ನರೇಂದ್ರ, ತುಂಬಾ ಜನಕ್ಕೆ ಕ್ವಶನ್ನೇ ಅರ್ಥ ಆಗಿಲ್ಲ. ವರ್ಷಿಕಾ, ಇಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಕ್ವಶನ್. ಇವರು ದಿಗಂತ್ ಅವರ ಪೇರೆಂಟ್. ಓಕೆ, ಯುಕ್ತಶ್ರೀ, ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ. ನಾನೊಂದು ನಿಮಗೆ ಅರ್ಥ ಮಾಡಿಸಿ ಈ ಸೆಂಟೆನ್ಸ್ ನ ಆಮೇಲೆ ಓದೋಣ. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್. ಸೊ ನಾನು ಸುಮ್ಮನೆ ನಿಮಗೆ ಒಂದ್ 2-3 ಎಕ್ಸಾಂಪಲ್ ನ ಕೊಡ್ತೀನಿ. ನೀವು ಯಾವ್ದಾದ್ರೂ ಒಂದು ನಂಬರ್ ನಿಮಗೆ ಇಷ್ಟ ಬಂದಿದ್, ಮನಸ್ಸಿಗೆ ಬಂದಿದ್ ನಂಬರ್ನ ಯು ಕ್ಯಾನ್ ಟೇಕ್ ಇಟ್. ಯು ಕ್ಯಾನ್ ಟೇಕ್ ಎನಿ ನಂಬರ್. ವಿಜಯ್ ಗೌಡ, ನಿಮ್ಗೆ ಯಾವ್ದು ಮನಸ್ಸಿಗೆ ಬರುತ್ತೋ ಅದು ಒಂದು 2 ಡಿಜಿಟ್ 3 ಡಿಜಿಟ್ 4 ಡಿಜಿಟ್ ಯಾವ್ದಾದ್ರೂ ಆಗಿರ್ಲಿ, ಅದು ನಂಬರ್ ಹೇಳಿ. ಇದು ಬಿಡ್ರಿ, ಇದನ್ನ ಓದ್ಬೇಡಿ, ಬಿಡಿ, ಇದನ್ನ ಓದ್ಬೇಡಿ. ನಾನು ಕೇಳ್ತಾ ಇದ್ದೀನಿ, ಯಾವ್ದಾದ್ರು ಒಂದು ನಂಬರ್ ಹೇಳಿ. ಸರ್ 3 4 8 0. ಆಯ್ತು, 3480 ಈ ನಂಬರ್ನ ವಿಜಯ್ ಗೌಡ ಕೊಟ್ಟಿದ್ದಾರೆ. ಈ ನಂಬರ್ ಅಲ್ಲಿ ಇರುವಂತ ಡಿಜಿಟ್ಸ್ ನೆಲ್ಲ ನಾನು ಆಡ್ ಮಾಡ್ತೀನಿ. ಸೊ ಆಡ್ ಮಾಡಿದ್ರೆ 15 ಬರುತ್ತೆ ನೋಡಿ. 3 + 4 is 7, 7 + 8 is 15. ಈ 15 ಅನ್ನ ಈ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡ್ತೀನಿ. ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್, ಈ ನಂಬರ್ನೆಲ್ಲ ಆಡ್ ಮಾಡ್ಕೊಂಡಿದ್ದು 15 ಬಂತು. ಅದೇ 15 ನ ಈ ನಂಬರ್ ಇಂದಾನೆ, ಅಂದ್ರೆ ಆ ನಂಬರ್ ಇಂದಾನೆ ಸಬ್ಟ್ರಾಕ್ಟ್ ಮಾಡ್ತೀವಿ, ಅಂದ್ರೆ ಕಳಿತೀವಿ. ಯಾವ್ದೋ ಒಂದು ಆನ್ಸರ್ ಬರುತ್ತೆ. ಈ ನಂಬರ್ 100% 9 ಇಂದ ಡಿವೈಡ್ ಆಗುತ್ತೆ. ಅದು ಯಾವ ನಂಬರ್ ಆದ್ರೂ ನೀವು ತಗೊಳ್ಳಿ. ಸೊ ಆ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ ನಂಬರ್ ಈಗ ನಿಮಗೆ ಅರ್ಥ ಮಾಡಿಸ್ತೀನಿ. ಸಮ್ ಆಫ್ ದ ಡಿಜಿಟ್ಸ್ ಅಂದ್ರೆ ಇದು. ಸೊ ಈ ನಂಬರ್ ಈ ಡಿಜಿಟ್ಸ್ ನೆಲ್ಲ ಆಡ್ ಮಾಡಿದ್ವಿ. ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ನಂಬರ್ ಅಂದ್ರೆ ದಿಸ್ ಈಸ್ ಎ ನಂಬರ್. ಸಮ್ ಆಫ್ ದ ಡಿಜಿಟ್ಸ್ ಈಸ್ 15. ಇಸ್ 15 is subtracted from the same number. ಅಂದ್ರೆ ಈ ನಂಬರ್ ಇಂದ 15 ನ ನಾವೇನಾದ್ರು ಸಬ್ಟ್ರಾಕ್ಟ್ ಮಾಡಿದ್ರೆ ದ ರಿಸಲ್ಟಿಂಗ್ ನಂಬರ್ ಅಂದ್ರೆ ಆನ್ಸರ್, ಇದು ಆನ್ಸರ್. ಈ ಆನ್ಸರ್, ದಿಸ್ ನಂಬರ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 9. ಯು ಕ್ಯಾನ್ ಟೇಕ್ ಎನಿ ನಂಬರ್. ನಿಮ್ ಮನಸ್ಸಿಗೆ ಬಂದಿದ್ದು ತಗೊಳ್ಳಿ. ಮಿನಿಮಮ್ 2 ಡಿಜಿಟ್ ಇರ್ಲಿ, ನೀವು ಎಷ್ಟಾದ್ರೂ ಮ್ಯಾಕ್ಸಿಮಮ್ ಡಿಜಿಟ್ಸ್ ತಗೊಳ್ಳಿ. ಆ ಡಿಜಿಟ್ಸ್ ನೆಲ್ಲ ಆಡ್ ಮಾಡಿ ಅದನ್ನ ಮತ್ತೆ ಸಬ್ಟ್ರಾಕ್ಟ್ ಮಾಡಿ ಬರುವಂತ ಆನ್ಸರ್ ಇದೆಯಲ್ಲ, ಅದು 100% 9 ಇಂದ ಡಿವೈಡ್ ಆಗುತ್ತೆ. ಇದೊಂದು ರೂಲ್, ಇದನ್ನು ಹೇಳ್ಕೊಟ್ಟಿದ್ವಿ ನಿಮಗೆ. ಆಯ್ತಾ, ಮರ್ತೋಗಿದೆ ಅನ್ಸುತ್ತೆ. ಇನ್ನೊಂದು 2-3 ನಂಬರ್ ತಗೊಂಡು ನಿಮಗೆ ಟ್ರೈ ಮಾಡಿದ್ರೆ ಅರ್ಥ ಆಗುತ್ತೆ ಅನ್ಸುತ್ತೆ. ವಿರಾಟ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ನೌ? Can you give me a number? Let us cross check it. ಆ ರೂಲ್ ಅಪ್ಲೈ ಆಗುತ್ತೋ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ನಂಬರ್ ಕೊಡು, ನಿನಗೆ ಇಷ್ಟವಾಗಿರೋ ನಂಬರ್. 4 4 8 8 2 9. ಓಕೆ, ಈ ನಂಬರ್ನ ಇವಾಗ ಏನ್ ಮಾಡ್ಬೇಕು? ರೂಲ್ಸ್ ಪ್ರಕಾರ ಸಮ್ ಆಫ್ ದ ಡಿಜಿಟ್ಸ್ ಅಂತ ಹೇಳ್ತಾರೆ. ಫಸ್ಟ್ ಸಮ್ ಮಾಡ್ಬೇಕು. ಸಮ್ ಆಫ್ ದ ಡಿಜಿಟ್ಸ್ ಅಂದ್ರೆ 4 + 8 + 2 + 9. ಆಡ್ ಮಾಡೋದು ಎಷ್ಟು ಬಂತು? 10 4 19 23 ಆಯ್ತು. ಹೌದಾ? 23 ನ ಏನ್ ಮಾಡ್ಬೇಕು ಇವಾಗ? ಅವ್ರು ಹೇಳಿರೋ ಪ್ರಕಾರ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎನಿ ನಂಬರ್, ಇದು ಎನಿ ನಂಬರ್ ಆಯ್ತು, ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಸೇಮ್ ನಂಬರ್. ಇವಾಗ ಇದೇ ಸೇಮ್ ನಂಬರ್ ಇಂದ ಈ 23 ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸಬ್ಟ್ರಾಕ್ಟ್ ಮಾಡಿದೆ. So this number, answer is number. The answer is also divisible by which of the following number ಅಂತ. ಅಂದ್ರೆ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾರೆ. ನಾವು ಹೇಳ್ತಾ ಇದೀವಿ 9 ಇಂದ ಡಿವೈಡ್ ಆಗುತ್ತೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ನೋಡಿ. ಇವಾಗ ಎರಡನ್ನು ಮಲ್ಟಿಪಲ್ ಆಡ್ ಮಾಡಿ. 12 + 6 is 18. 18 is divisible by 9.
then this number also is divisible by 9. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಇದೊಂದು ಮ್ಯಾಜಿಕ್. ನೀವು ಬೇಕಾದ್ರೆ ನಿಮ್ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡ್ಬೋದು, ಯಾವ್ದಾದ್ರು ಒಂದು ನಂಬರ್ ಕೊಡಿ, ನಾವ್ ಅದನ್ನ ಆ ಡಿಜಿಟ್ಸ್ ನೆಲ್ಲ ಆಡ್ ಮಾಡು, ಆಮೇಲೆ ಅದನ್ನೇ ಸಬ್ಟ್ರಾಕ್ಟ್ ಮಾಡೋ, ಈ ಬರೋ ಅಂತ ಆನ್ಸರ್ 9 ಇಂದ 100% ಡಿವೈಡ್ ಆಗುತ್ತೆ ಅಂತ ಕಣ್ಣು ಮುಚ್ಕೊಂಡು ನೀವು ಹೇಳ್ಬೋದು. ಸೊ ಈಗ ಅದು ಅರ್ಥ ಆಯ್ತಾ ಈ ಕ್ವಶನ್ ಏನು ಅಂತ? ಈಗಲೂ ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಇದ್ದೀರಾ ಆ ತರದವರು? ಸರಿ, ಒಂದ್ ನಿಮಿಷ. ವೇಟ್ a minute. Okay, continue ಮಾಡೋಣ. What least number must be subtracted from 67,854 to get a number exactly divisible by 5 ಅಂತ ಹೇಳ್ತಾರೆ. ಸೊ ಈ ನಂಬರ್ 5 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಯಾವ್ದನ್ನ ಕನಿಷ್ಠ ಎಷ್ಟನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ 5 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಒಂದು 0 ಇರಬೇಕು ಅಥವಾ 5 ಇರಬೇಕು. ಯೂನಿಟ್ ಡಿಜಿಟ್ 4 ಇದೆ, ಆ 4 ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕು, ಅವಾಗ 0 ಬಂದ್ಬಿಡುತ್ತೆ. ಹಾಗಾದ್ರೆ 4 is the answer. That's it. So silly, so easy question. Next question. 4 ಅಂಕಿಯ ದೊಡ್ಡ ಸಂಖ್ಯೆಯಿಂದ ಕನಿಷ್ಠ ಎಷ್ಟನ್ನು ಕಳೆದ್ರೆ ಆ ಸಂಖ್ಯೆ 8 ರಿಂದ ಪೂರ್ಣವಾಗಿ ಭಾಗವಾಗುತ್ತೆ. What least number must be to be subtracted from 4 digit greatest number to exactly divisible by 8 ಅಂತ ಕೇಳ್ತಾರೆ. First you have to write down 4 digit greatest number. Let us write 4 digit greatest number. Is this divisible by 8? ಈ ನಂಬರ್ 8 ಇಂದ ಡಿವೈಡ್ ಆಗುತ್ತಾ? ನೋ ಚಾನ್ಸ್, ಆಗೋದಿಲ್ಲ. ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಅಂತ ಕೇಳ್ತಾರೆ. ಏನನ್ನ ಸಬ್ಟ್ರಾಕ್ಟ್ ಮಾಡಬೇಕು? ಇಲ್ಲಿ ಫಸ್ಟ್ ನಾವು ಆಪ್ಷನ್ಸ್ ಕಡೆಯಿಂದ ಹೋಗೋಣ. ಈಗ ಫಸ್ಟ್ 8 ಅನ್ನ ಏನಾದ್ರು ಸಬ್ಟ್ರಾಕ್ಟ್ ಮಾಡಿದ್ರೆ 9,991 ಬರುತ್ತೆ. ಇದು 8 ಇಂದ ಡಿವೈಡ್ ಆಗುತ್ತಾ? ಸೊ ಲಾಸ್ಟ್ 3 ಡಿಜಿಟ್ ಚೆಕ್ ಮಾಡಬೇಕು. 8 ಇಂದ ಚೆಕ್ ಮಾಡಿ ನೋಡಿ, ಆಗೋದಿಲ್ಲ, ಯಾಕೆಂದ್ರೆ ಈ ಆಡ್ ನಂಬರ್ ಇದೆ, ಆಗೋದಿಲ್ಲ. ನೆಕ್ಸ್ಟ್ 9 ಅನ್ನ ಸಬ್ಟ್ರಾಕ್ಟ್ ಮಾಡಿ ನೋಡಿ. 9 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 0 ಬರುತ್ತೆ, ಹೌದಾ? ಸೊ ಹಾಗಾದ್ರೆ ಆವಾಗ್ಲೂ ಕೂಡ ಡಿವೈಡ್ ಆಗೋದಿಲ್ಲ 8 ಇಂದ. ನೆಕ್ಸ್ಟ್ 7 ನ ಸಬ್ಟ್ರಾಕ್ಟ್ ಮಾಡಿದ್ರೆ 9,992 ಬರುತ್ತೆ. 7 ಅನ್ನ ಸಬ್ಟ್ರಾಕ್ಟ್ ಮಾಡಿದೀವಿ ಇವಾಗ. ಸೊ 8 ಇಂದ ಇವಾಗ ಈಸಿಯಾಗಿ ಡಿವೈಡ್ ಆಗುತ್ತೆ. 3 ಡಿಜಿಟ್ ಚೆಕ್ ಮಾಡಿದ್ರೆ ಸಾಕು. 8 1s 8, 8 2s 16, 8 4s 32. Completely divided. Then answer is option A, 7. ನೋಡಿ ಎಷ್ಟು ನೀವು ಯೋಚನೆ ಮಾಡಬೇಕು. 8 ಇಂದ ನೀವು ನಂಬರ್ ಕೇಳಿಲ್ಲ, ನಾವು ನಂಬರ್ ಕೇಳಿದ್ರೆ ದಿಸ್ ಒನ್. ಬಟ್ ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಅಂತ ಕೇಳಿದ್ವಿ. ಎಷ್ಟನ್ನ ಸಬ್ಟ್ರಾಕ್ಟ್ ಮಾಡಬೇಕು? 7 to 7 we have to subtract 7. ಕ್ವಶನ್ ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ತುಂಬಾ ಜನ ಆಪ್ಷನ್ ಡಿ ಹಾಕಿದೀರಾ. ಸೊ ಎಷ್ಟು ಜನ ಆಪ್ಷನ್ ಡಿ ಹಾಕಿದೀರಾ ಒಂದ್ಸಲ ನನಗೆ ತೋರಿಸ್ತೀರಾ? ಒಂದ್ ನಿಮಿಷ ಇರಿ, ಸ್ವಲ್ಪ ಫೋನ್. ಗೊತ್ತಾಯ್ತಲ್ಲ? ವೈಟ್ ಸರ್, ನಾವು ಈ ಕ್ವಶನ್ಗೆ ಆಪ್ಷನ್ ಡಿ ಅಂತ ಆನ್ಸರ್ ಮಾಡಿದ್ವಿ ಅನ್ನೋರು ಒಂದ್ಸಲ ಸುಮ್ನೆ ಹ್ಯಾಂಡ್ ರೈಸ್ ಮಾಡಿ. ಇಷ್ಟು ಜನ ಆಪ್ಷನ್ ಡಿ ಅಂತ ಹ್ಯಾಂಡ್ ರೈಸ್ ಮಾಡಿದ್ರಾ? ಓಕೆ, ಇಷ್ಟು ಜನ ಈ ಕ್ವಶನ್ಗೆ ಇದನ್ನ ಆನ್ಸರ್ ಮಾಡಿದ್ದಾರೆ ಕೆಲವರೆಲ್ಲ. ನೋಡಿ ಇವರೆಲ್ಲ ನೀವು ಇದನ್ನ ಹೇಳೋದು ನಿಮಗೆ ಗೊತ್ತಿದ್ರು ಕೂಡ ನಿಮ್ಮನ್ನ ಬೇಕು ಅಂತಾನೆ ಗುಂಡಿಗೆ ಬೀಳಿಸ್ತಾರೆ. ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಾಡೋದು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ನೀವು ಒಳಗಡೆ ಬಿದ್ದೋಗ್ಬಿಡ್ತೀರಾ. Greatest number by using the digits 5 4 0 3 8 to completely divisible by 4 ಅಂತ ಕೇಳಿದ್ದಾರೆ. ನೋಡಿ, ಬರೀ ನಿಮಗೆ ಗ್ರೇಟೆಸ್ಟ್ ನಂಬರ್ ನ ಮಾಡಿ ಅಂದ ತಕ್ಷಣ ನೀವು ಮಾಡ್ಬಿಡ್ತಿದ್ರಿ 8 5 4 3 0. ದಿಸ್ ಇಸ್ ದ ಗ್ರೇಟೆಸ್ಟ್ ನಂಬರ್. ಅಂದ್ರೆ ದೊಡ್ಡ ಸಂಖ್ಯೆಯನ್ನ ಮಾಡೋದು ಇದು ಈ ಸಂಖ್ಯೆಗಳನ್ನ ಬಳಸ್ಕೊಂಡು.
ಆದ್ರೆ ಅದು 4ರಿಂದ ಭಾಗವಾಗ್ಬೇಕು. ಈಗ 4ರಿಂದ ಭಾಗವಾಗ್ಬೇಕು ಅಂತಂದ್ರೆ ಯೋಚನೆ ಮಾಡೋಣ. ಇಲ್ಲಿ 0 ಇದೆ ಅಂದ್ರೆ 2 ಡಿಜಿಟ್ಸ್ ಮಾತ್ರ ಚೆಕ್ ಮಾಡಬೇಕು. 34 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ ಯಾವ ನಂಬರ್ನ ಇಲ್ಲಿಗೆ ಹಾಕಿದ್ರೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇವಾಗ. ಹೌದಾ? ಏನಾದ್ರೂ ನಾವು ಈ 8000 85,000 ಹಾಗೆ ಇರ್ಲಿ, ಇಲ್ಲಿ ಏನಾದ್ರೂ ಚೇಂಜಸ್ ಮಾಡಕ್ಕಾಗತ್ತಾ ನೋಡೋಣ. ಸೊ ಚೇಂಜಸ್ ಮಾಡ್ಬೋದಾ? 40 ಲಾಸ್ಟ್ 2 ಡಿಜಿಟ್ ಏನಾದ್ರೂ 40 ಇದ್ರೆ ಅದು 4 ಇಂದ ಡಿವೈಡ್ ಆಗುತ್ತೆ. ಹಾಗಾದ್ರೆ ಈ 40ನ ಈ ಕಡೆ ಹಾಕಿದ್ರೆ ಅಂದ್ರೆ 4ನ ಈ ಕಡೆ ಹಾಕಿದ್ರೆ ಸಾಕು. ಅವಾಗ ನಮಗೆ ಆನ್ಸರ್. ಬೇರೆ ಇನ್ಯಾವ್ದಾದ್ರು ಆನ್ಸರ್ ಬಂದಿತ್ತ ಯಾರಿಗಾದ್ರೂ? ಸರ್ ಇದಲ್ದೇನೆ ನಾವು ಇದನ್ನು ಮಾಡ್ಬೋದಿತ್ತಲ್ವಾ ಅಂತ ಯಾವ್ದಾದ್ರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇದೆಯಾ? ಇದಲ್ದೇನೆ ಬೇರೆ ಪಾಸಿಬಿಲಿಟೀಸ್ ಇದೆಯಾ? ಅಂದ್ರೆ 85340 is the greatest 5 digit number which is divisible by completely divisible by 4. 4 ಇಂದನೇ ಡಿವೈಡ್ ಆಗ್ಬೇಕು. ಯಾರೋ ಇದಾರಂತೆ, ಯಾರು ಹ್ಯಾಂಡ್ ರೈಸ್ ಮಾಡಿದಾರೆ ನೋಡೋಣ, ಕೇಳೋಣ. ಲೋಚನಾ, ನೀವು ಬೇರೆ ನಂಬರ್ ಮಾಡ್ತೀರಾ? ಪಾಸಿಬಲ್ ಇದೆಯಾ? 4 ಇಂದ ಡಿವೈಡ್ ಆಗ್ಬೇಕು, ಅದು ಗ್ರೇಟೆಸ್ಟ್ ನಂಬರ್ ಆಗಿರ್ಬೇಕು ಇದಕ್ಕಿಂತ. ಸರ್ ಅಲ್ಲ, ಇವಾಗ ಜಸ್ಟ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಇವಾಗ ಸರಿ ಆಯ್ತಾ? ಎಸ್ ಸರ್, ಇವಾಗ ಆಯ್ತು. ಓಕೆ, ಆಯ್ತು. ನೂತನ, ನಿಮ್ಮ ಹತ್ರ ಇದೆಯಾ ಬೇರೆ ನಂಬರು ಪಾಸಿಬಲ್? ಇದಕ್ಕಿಂತ ದೊಡ್ಡ ನಂಬರ್ ಮಾಡ್ಬೋದಾ 4 ಇಂದ ಡಿವೈಡ್ ಆಗುವಂತ ನಂಬರ್? ಸರ್ 15 ಹೇಳ್ಬೇಕಾದ್ರೆ ಸ್ಕ್ರೀನ್ ಮತ್ತೆ ವಾಯ್ಸ್ ಬ್ರೇಕ್ ಕೇಳಿಸ್ತಾ ಇರ್ಲಿಲ್ಲ, ಕಾಣಿಸ್ತಾ ಇರ್ಲಿಲ್ಲ. 15ನಾ? ಎಸ್ ಸರ್. ಓಕೆ. ಮಕ್ಕಳೇ, ಇವಾಗೆಲ್ಲ ಸ್ಕ್ರೀನ್ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ ಅಲ್ವಾ? ಎಲ್ರು ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ ಸರ್, ಇವಾಗ ಕ್ಲಿಯರ್ ಇದೆ ಅಂತ. ಕ್ಲಿಯರ್ ಇದೆಯಾ? ಓಕೆ, ಇವಾಗ ಕ್ಲಿಯರ್ ಇದೆ. ಇವಾಗ್ಲೂ ಯಾರಿಗಾದ್ರೂ ಕ್ಲಿಯರ್ ಇಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ ಇವಾಗ. ಸರ್ ನಮಗೆ ಇವಾಗ್ಲೂ ಕ್ಲಿಯರ್ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ಮತ್ತೆ ಸ್ಕ್ರೀನು ಬರ್ತಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಲೇಖನ, ಭುವಿಕ್, ಶ್ರೀಶಾ, ಬೆನಕ, ವಾಯ್ಸ್ ಮತ್ತೆ ಸ್ಕ್ರೀನ್ ಪ್ರಾಬ್ಲಮ್ ಆಗ್ತಿದ್ಯಾ? ಶ್ರೀಶಾ ಕ್ಲಿಯರ್ ಆಯ್ತಾ? ಹ್ಯಾಂಡ್ ರೈಸ್ ಮಾಡಿ ಪ್ರಾಬ್ಲಮ್ ಇರೋರು. ಯಾರಿಗೂ ಪ್ರಾಬ್ಲಮ್ ಇಲ್ವಾ? ಒಬ್ಬರಿದ್ದಾರೆ. ಒಂದ್ ನಿಮಿಷ. ಶ್ರೀಶಾ, ಏನ್ ಪ್ರಾಬ್ಲಮ್ ಆಯ್ತು? ವಾಯ್ಸ್ ಪದೇ ಪದೇ ಬ್ರೇಕ್ ಆಗ್ತದೆ. ಒಂದ್ಸಲ ಆತರ ಆದಾಗ ಏನ್ ಮಾಡಿ, ನಿಮ್ಮಲ್ಲಿ ಏನಿರೋದು ಅಂದ್ರೆ ಇಂಟರ್ನೆಟ್ ಏನ್ ಯೂಸ್ ಮಾಡೋದು? ಫೈಬರ್? ಸರ್ ಗೊತ್ತಿಲ್ಲ ಸರ್. ಮೊಬೈಲ್ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಜಾಯಿನ್ ಆಗಿದ್ದೀರಾ ಇಲ್ಲ ಇದಲ್ಲ ಫೋನ್ ಅಲ್ಲ? ಲ್ಯಾಪ್ಟಾಪ್ ಅಲ್ಲಿ. ಹಾಗಾದ್ರೆ ಮೊಬೈಲ್ ಇಂದ ಕನೆಕ್ಟ್ ಆಗಿರುತ್ತೆ, ಹಾಟ್ಸ್ಪಾಟ್ ಆಗಿರುತ್ತೆ, ಅಥವಾ ಜಿಯೋ ಫೈಬರ್ ಏನಾದ್ರೂ ಇರುತ್ತೆ? ಸರ್ ಹಾಟ್ಸ್ಪಾಟ್ ಇಂದ ಕನೆಕ್ಟ್ ಮಾಡಿರೋದು. ಹಾಟ್ಸ್ಪಾಟ್ ಮೊಬೈಲ್? ಹಾ ಸರ್. ಓಕೆ, ಸರಿ ಶ್ರೀಶಾ, ಏನಿಲ್ಲ. ಆತರ ಆದಾಗ ಏನ್ ಮಾಡಿ ಅಂದ್ರೆ, ಒಂದು ಎಕ್ಸಿಟ್ ಬಟನ್ ಕಾಣಿಸುತ್ತೆ ನಿಮಗೆ ರೈಟ್ ಸೈಡ್ ಅಲ್ಲಿ, ಟಾಪ್ ಆಫ್ ದಿ ರೈಟ್ ಅಲ್ಲಿ, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇಲ್ಲಿ ಒಂದು ಎಕ್ಸಿಟ್ ಬಟನ್ ಕಾಣಿಸುತ್ತೆ. ಎಕ್ಸಿಟ್ ನ ಮಾಡಿ ಮತ್ತೆ ಇನ್ ಆಗಿ. ಯಾವಾಗ ನಿಮಗೆ ವಾಯ್ಸ್ ಬೇಕಾಗುತ್ತೆ ಅವಾಗ ಒಂದ್ಸಲ ಕ್ಲಾಸ್ ಇಂದ ಎಕ್ಸಿಟ್ ಆಗಿ ಮತ್ತೆ ಇನ್ ಆಗಿ, ಅಷ್ಟೇನೆ, ಸರಿ ಆಗುತ್ತೆ. ಬೆನಕ, ಏನ್ ಪ್ರಾಬ್ಲಮ್ ಆಯ್ತು? ಏನಾದ್ರು ಪ್ರಾಬ್ಲಮ್? ಬೆನಕ, ವಾಯ್ಸ್ ಕೇಳಿಸ್ತಿಲ್ಲ. ಬೆನಕ, ನಿಮ್ ಮೈಕ್ ಆನ್ ಆಗಿದೆ, ವಾಯ್ಸ್ ಕೇಳಿಸ್ತಿಲ್ಲ. ಒಂದ್ಸಲ ಎಕ್ಸಿಟ್ ಆಗಿ ಇನ್ನಾಗಿ, ಸರಿ ಆಗ್ಬಹುದು. ಓಕೆ, ಅನ್ಸಿಕಾ ಒಂದ್ ನಿಮಿಷ ವೆಯ್ಟ್ ಮಾಡಿ, ಸುಮ್ನೆ ಟಕ 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 ಒತ್ಬೇಡಿ. ಮಾನ್ವಿಕಾ ಮತ್ತೆ ಅನ್ಸಿಕಾ, ನನಗೆ ಗೊತ್ತಾಗುತ್ತೆ ಇಲ್ಲಿ ನೀವು ಟಚ್ ಮಾಡ್ತಿರೋದು. ವೈಟ್. ಓಕೆ, the number with 4 or more digits is divisible by 8. ಸೊ 4 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳಿರುವ ಸಂಖ್ಯೆ 8ರಿಂದ ಭಾಗವಾಗಬೇಕು ಅಂದ್ರೆ ಅವು ಈವನ್ ನಂಬರ್ ಆಗಿರ್ಬೇಕಾ, ಕೊನೆ 2 ಅಂಕಿಗಳ, ಕೊನೆ ಅಂಕಿನ, ಕೊನೆ 2 ಅಂಕಿನ, ಕೊನೆ 3 ಅಂಕಿನ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ 3 ಡಿಜಿಟ್ಸ್
ಮೈಕ್ ಯಾರ್ದು ಆನ್ ಆಗಿದೆ, ಒಂದ್ ಸ್ವಲ್ಪ ಆಫ್ ಮಾಡ್ಕೊಳ್ತೀರಾ? ಆಯುಷ್ ನಿಂದು ಆಫ್ ಮಾಡಿದೀನಿ ನಾನೇ. ಓಕೆ, ಕೊನೆಯ 3 ಡಿಜಿಟ್ ಅಂದ್ರೆ ಲಾಸ್ಟ್ 3 ಡಿಜಿಟ್ಸ್ ಇಫ್ ಡಿವಿಸಿಬಲ್ ಬೈ 8 ದೆನ್ ದಟ್ ಹೋಲ್ ನಂಬರ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 8. ಹಾಗಾದ್ರೆ ನಾವು 8 ಡಿವಿಸಿಬಿಲಿಟಿ ಚೆಕ್ ಮಾಡೋದು ಕೊನೆಯ 3 ಅಂಕಿಗಳು. ಕೊನೆಯ 3 ಅಂಕಿಗಳು 0 ಇರಬೇಕು ಅಥವಾ ಅದು 8ರಿಂದ ಭಾಗವಾಗಬೇಕು. ಫೈಂಡ್ ದ ಯೂನಿಟ್ ಡಿಜಿಟ್ ಅಂತ ಕೇಳಿದೀವಿ. ಪ್ರಾಡಕ್ಟ್ ನಲ್ಲಿ ಇರುವಂತಹ ಯೂನಿಟ್ ಡಿಜಿಟ್ ಮಕ್ಕಳೇ, ಇಲ್ಲಿ ಯೂನಿಟ್ ಡಿಜಿಟ್ 6 ಇದೆ, ಇಲ್ಲೂ ಕೂಡ ಯೂನಿಟ್ ಡಿಜಿಟ್ 1 ಇದೆ. ಇವೆರಡನ್ನು ಮಲ್ಟಿಪಲ್ ಮಾಡಿ 6, ಹಾಗಾದ್ರೆ ಯೂನಿಟ್ ಡಿಜಿಟ್ 6 ಇರುತ್ತೆ. ಸೊ ಯೂನಿಟ್ ಡಿಜಿಟ್ ಗೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ತರಹದ ನಂಬರ್ ಗಳನ್ನ ನಿಮಗೆ ಹೇಳ್ಕೊಟ್ಟಿದ್ವಿ. ಇವಾಗ್ಲೂ ಕೂಡ ಸರ್ ಈ ಪರ್ಟಿಕ್ಯುಲರ್ ಕ್ವಶನ್ ನೀವು ಗೂಗಲ್ ಟೆಸ್ಟ್ ನಲ್ಲಿ ಕೇಳಿದ್ದು ನನಗೆ ಅರ್ಥ ಆಗಿಲ್ಲ ಅಂತ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಆ ಕ್ವಶನ್ ಮತ್ತೆ ರಿಪೀಟ್ ಮಾಡೋಣ. ಯಾವ್ದಾದ್ರು ಇದೆಯಾ ಆ ತರ ಕ್ವಶನ್? ನೂತನ ಹೇಳಿ, ಯಾವ ಕ್ವಶನ್ ಮಾಡೋಣ ಸರ್? 15th one. 15th one. ಓಕೆ, ಆಯ್ತಮ್ಮ. ಇನ್ನೊಂದ್ಸಲ ಹೇಳ್ಕೊಳ್ಳೋಣ. ಸ್ಫೂರ್ತಿ ಬಸರವಳ್ಳಿ, ನಿಮಗೆ ಯಾವ ಕ್ವಶನ್ ಮಾಡೋಣಮ್ಮ? ಸ್ಫೂರ್ತಿ, ಇದೇ ಕ್ವಶನ್ ಸರ್? ಅದು 6ನೇ ಕ್ವಶನ್, ಅದು ಗೊತ್ತಾಗ್ಲಿಲ್ಲ ಸರ್. ಗೊತ್ತಾಗಿಲ್ವಾ? ಓಕೆ, ಹೋಗೋಣ. ಈಗ ಫಸ್ಟ್ 15th ಕ್ವಶನ್ ಏನ್ ಹೇಳುತ್ತೆ? ಏನ್ ಕಂಡೀಷನ್ ಇದೆ? ನೂತನ ನೀವೇ ಬೇಕಾದ್ರೆ ಒಂದ್ ನಂಬರ್ ಕೊಡಿ, ಸುಮ್ನೆ ಅದನ್ನ ಆಮೇಲೆ ಇದನ್ನ ಓದೋಣಂತೆ. ಇದನ್ನ ಆಮೇಲೆ ಓದೋಣ ಈ ಡೆಫಿನೇಷನ್. ಯು ಗಿವ್ ಮಿ ಎನಿ ನಂಬರ್, ಮಿನಿಮಮ್ 2 ಡಿಜಿಟ್ ಇರ್ಲಿ ಅಥವಾ 3 ಡಿಜಿಟ್ 2 ಡಿಜಿಟ್, ಯಾವ್ದಾರ ಒಂದ್ ನಂಬರ್ ಹೇಳಿ. ಸರ್ 3 4 2 5. ಸೊ 3425 ಕರೆಕ್ಟಾ? ಎಸ್. ಈ ನಂಬರ್ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ ನಂಬರ್. ಸಮ್ ಆಫ್ ದ ಡಿಜಿಟ್ಸ್ ಅಂದ್ರೆ ಎಲ್ಲಾ ಡಿಜಿಟ್ಸ್ ನ ಆಡ್ ಮಾಡ್ಬೇಕು. ಆಡ್ ಮಾಡೋಣ. ಆಡ್ ಮಾಡಿದಾಗ ಒಂದು ಸಮ್ ಸಿಗುತ್ತೆ. 7 7 14 ಆಯ್ತು. ಆಯ್ತಾ? ಎಸ್ ಸರ್. ಕರೆಕ್ಟ್. ಈ 14 ಅನ್ನ ನಾವು ಏನಾದ್ರೂ ಈ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 14 ಅನ್ನ ಈ ಒರಿಜಿನಲ್ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಇನ್ನೊಂದು ನಂಬರ್ ಸಿಗುತ್ತೆ. ಈ ನಂಬರ್ ಇದೆಯಲ್ಲ, ಈ ನಂಬರ್ 100% 9 ಇಂದ ಡಿವೈಡ್ ಆಗುತ್ತೆ. ನೀವು ಯಾವ ನಂಬರ್ ಆದ್ರೂ ತಗೊಳ್ಳಿ. ಆ ತರ ಫಸ್ಟ್ ಏನ್ ಮಾಡಿ, ಒಂದ್ ನಂಬರ್ ತಗೊಳ್ಳಿ, ಆ ಡಿಜಿಟ್ಸ್ ನೆಲ್ಲ ಆಡ್ ಮಾಡಿ, ಆಡ್ ಮಾಡುವಂತ ಬಂದಿರೋ ಸಮ್ ಅನ್ನ ನಾವು ಈ ಒರಿಜಿನಲ್ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ಇನ್ನೊಂದು ನಂಬರ್ ಬರುತ್ತೆ. ಆ ನಂಬರ್ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. 100% ಅದು 9 ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಸಿರಿ, ಏನ್ ಡೌಟ್ ಈ ಕ್ವಶನ್ ಅಥವಾ ಬೇರೆ ಕ್ವಶನ್? 8th one. ಓಕೆ, 6th one ಮತ್ತೆ 8th one. ಧನ್ವಿತ್ಗೆ ಏನೋ ಡೌಟ್ ಇದೆ, ನೋಡೋಣ. ಧನ್ವಿತ್, ಯಾವ ಕ್ವಶನ್ ಧನ್ವಿತ್? ಧನ್ವಿತ್ ಪಿ. ಸರ್ ಹೇಳಿ. ಸರ್ 8ನೇ ಕ್ವಶನ್. 8ನೇ ಕ್ವಶನ್, 6 ಮತ್ತೆ 8. ಏನ್ ಡೌಟ್? ಅದು ಏನೋ ತಪ್ಪಾಗಿದೆಯಾ? ಆಯ್ತಪ್ಪ. ಈಗ ಇಲ್ಲಿ ಏನ್ ಕೊಟ್ಟಿದ್ದೀವಿ ನೋಡೋಣ. ಸರ್ ಸಾರಿ, 8 ಅಲ್ಲ 7 ಸರ್. 7. ವಿಚ್ ಇಸ್ ದ ಸ್ಮಾಲೆಸ್ಟ್ ನಂಬರ್ ಆಫ್ 4 ಡಿಜಿಟ್ ವಿತ್ ಡಿಫರೆಂಟ್ ಡಿಜಿಟ್ಸ್ ಅಂತ ಹೇಳಿದೀವಿ. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತಂದ್ರೆ ಯಾವುದೇ ಅಂಕಿ ಪುನರಾವರ್ತನೆ ಆಗದೆ, ಅಂಕಿಗಳು ಪುನರಾವರ್ತನೆ ಆಗದೆ 4 ಅಂಕಿಗಳ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 4 ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ 1000 ಬರ್ದ್ಬಿಡ್ತೀರಾ. ಆದ್ರೆ ಇಲ್ಲಿ ಈ 0 ಅನ್ನೋದು ಪುನರಾವರ್ತನೆ ಆಗಿದೆ, ರಿಪೀಟ್ ಆಗಿದೆ, 0. ಸೊ 0 ರಿಪೀಟ್ ಆಗಬಾರ್ದು ಅಂದ್ರೆ ಯಾವ ನಂಬರು ರಿಪೀಟ್ ಆಗಬಾರ್ದು, ಸ್ಮಾಲೆಸ್ಟ್ ನಂಬರ್ ಆಗಿರ್ಬೇಕು. ಅವಾಗ ಏನ್ ಮಾಡ್ಬೇಕು ನಾವು? 1 0 ಬರದ್ವಿ. ಇನ್ನೊಂದು ನೆಕ್ಸ್ಟ್ ಇವೆರಡನ್ನ ಬಿಟ್ರೆ ಸ್ಮಾಲೆಸ್ಟ್ ನಂಬರ್ ಯಾವುದು? 2 ಇದೆ, ಬರೀತೀನಿ. 2 ಬಿಟ್ರೆ ನೆಕ್ಸ್ಟ್ ಯಾವುದು? 3. ಹಾಗಾದ್ರೆ 1 0 2 3 ಇಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ವಿತ್ ಡಿಫರೆಂಟ್ ಡಿಜಿಟ್ಸ್. ಅಂದ್ರೆ ಬೇರೆ ಬೇರೆ ಅಂಕಿಗಳನ್ನ ಬಳಸಿದೀವಿ, ಸ್ಮಾಲೆಸ್ಟ್ ನಂಬರ್ ಕೂಡ ಆಗಿದೆ. ಹಾಗಾಗಿ ದಿಸ್ ಒನ್. ಬರೀ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ರೆ 1000 ಎಲ್ಲರೂ ಬರೀತಾರೆ. ಇದಕ್ಕಿನ್ನ ಸ್ಮಾಲೆಸ್ಟ್ ನಂಬರ್ ಮಾಡ್ಬೋದಾ? ಬೇರೆ ಇದೇ ಡಿಜಿಟ್ಸ್ ಅಂದ್ರೆ ಬೇರೆ ಬೇರೆ ಡಿಜಿಟ್ಸ್ ನ ಯೂಸ್ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮಾಡ್ಬೋದಾ? ಮಾಡೋದಾದ್ರೆ ಹೇಳಿ ನೋಡೋಣ. ಧನ್ವಿತ್.
ಮಾಡ್ಬೋದಾ? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಓಕೆ, ನೆಕ್ಸ್ಟ್ ಸಿರಿ ಕೇಳಿದ್ರು. ಸಿರಿ, ನೀವು ಕೇಳಿದ್ 6th ಅಲ್ವಾ ಸಿರಿ? 6th ಕ್ವಶನ್. ಇಲ್ಲ ಸರ್ 8th. 8th? ದಿಸ್ ಒನ್ ಏನ್ ಡೌಟ್ ಇದೆ? ಸರ್ ಹೆಂಗ್ ಮಾಡೋದು ಗೊತ್ತಾಗ್ತಿಲ್ಲ. ಓಕೆ ಓಕೆ, ಆಯ್ತು. ಈಗ ಫಸ್ಟ್ ಯೂಸಿಂಗ್ ದ ಡಿಜಿಟ್ಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂತ ಕೇಳ್ತಾರೆ. ಫಸ್ಟ್ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಮಾಡೋಣ. 1 0 5 ಮತ್ತೆ 7. ದಿಸ್ ಈಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್. ಆದ್ರೆ ಈ 4 ಡಿಜಿಟ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 10 ಅಂತ ಕೇಳಿದೀವಿ. 10ರಿಂದನೇ ಭಾಗವಾಗ್ಬೇಕದು. 10ರಿಂದ ಭಾಗವಾಗ್ಬೇಕು ಅಂದ್ರೆ ಏನಾಗ್ಬೇಕು? ಈ 0 ಲಾಸ್ಟ್ ಬರ್ಬೇಕು, ಅಂದ್ರೆ ಯೂನಿಟ್ ಡಿಜಿಟ್ ಬರ್ಬೇಕು. ಸೊ ಇನ್ ಯಾವ ಆರ್ಡರ್ನು ನೀವು ಚೇಂಜ್ ಮಾಡ್ದೇನೆ ಇದನ್ನ ಲಾಸ್ಟ್ ತಗೊಂಬನ್ನಿ ಅಷ್ಟೇನೆ. ನೋಡಿ, ಅವಾಗ 10 ಇಂದ ಡಿವೈಡ್ ಆಗುತ್ತಲ್ವಾ? ಸಿರಿ, ಅರ್ಥ ಆಯ್ತಾ ಈಗ? ಎಸ್ ಸರ್. ಅಷ್ಟೇನೆ. ನೀವು ಸೇಮ್ ಸ್ಮಾಲೆಸ್ಟ್ ಆಡ್ ನಂಬರ್, ಸ್ಮಾಲೆಸ್ಟ್ ಈವನ್ ನಂಬರ್ ಮಾಡ್ತಿದ್ರಲ್ಲ, ಆ ತರ. ಓಕೆ, ಇನ್ನ ಇಲ್ಲಿ ಹ್ಯಾಂಡ್ ರೈಸ್ ಮಾಡಿರೋರ್ದು ಇದಲ್ದೇನೆ ಬೇರೆ ಕ್ವಶನ್ ಇದೆಯಾ? ಇವಾಗ ಕೇಳಿದ್ರಲ್ಲ ಡೌಟು, ಅದಲ್ದೇನೆ. ವಿಜಯ್ ಸೂರ್ಯ, ಯಾವ ಕ್ವಶನ್ ವಿಜಯ್ ಸೂರ್ಯ? ಅಶ್ವಿನ್, ದಿಯಾ ಡೌಟ್ ಇದೆ. ಆಯ್ತು, ಈಗ ಒಂದ್ ಕೆಲಸ ಮಾಡೋಣ, ಒಂದ್ ಕಡೆಯಿಂದ ಬರೋಣ, ಮತ್ತೆ ರಿವಿಷನ್ ಮಾಡೋಣ. ಒಂದ್ ನಿಮಿಷ, ಹ್ಯಾಂಡ್ ರೈಸ್ ಮಾಡಬೇಡಿ, ಹ್ಯಾಂಡ್ ರೈಸ್ ಮಾಡಬೇಡಿ. ಧನ್ವಿತ್, ಆಫ್ ಮಾಡೋ ಹ್ಯಾಂಡ್ ರೈಸ್ ನ. ಒಂದ್ ನಿಮಿಷ, ಇಲ್ಲಿ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಅಲ್ಲಿ. ದಿಸ್ ಇಸ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಡೌಟ್ ಇದೆಯಾ ಯಾರಿಗಾದ್ರೂ? ಫಸ್ಟ್ ಕ್ವಶನ್ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಧನ್ವಿತ್, ಫಸ್ಟ್ ಕ್ವಶನ್ ಡೌಟಾ? ಎಸ್ ಸರ್. ಓಕೆ, ಆಯ್ತು. ನೀನ್ ಲೇಟ್ ಆಗಿ ಜಾಯಿನ್ ಆಗಿದೆಯಾ, ಹಂಗಾಗಿ ನಿಮ್ ಡಿವಿಸಿಬಿಲಿಟಿ ರೂಲ್ ಗೊತ್ತಿಲ್ಲ ನಿನಗೆ. ಡಿವಿಸಿಬಿಲಿಟಿ ರೂಲ್ ಏನ್ ಹೇಳುತ್ತೆ? 9 ಡಿವಿಸಿಬಿಲಿಟಿ ರೂಲ್. ಸೊ 9 ಡಿವಿಸಿಬಿಲಿಟಿ ರೂಲ್, ಯಾವ್ದಾದ್ರೂ ನಂಬರ್ನ ತಗೊಳ್ಳಿ ನೀವು 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹಾಗೆ ಹೇಳ್ಬಹುದು, ವಿತೌಟ್ ಮೇಕ್ ಎ ಡಿವಿಷನ್. ಅಂದ್ರೆ ಡಿವಿಷನ್ ಮಾಡ್ದೇನೆ 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಹುದು. ಹೇಗೆ ಅಂದ್ರೆ, ಈ ಡಿಜಿಟ್ಸ್ ನೆಲ್ಲ ಆಡ್ ಮಾಡಬೇಕು. ಡಿಜಿಟ್ಸ್ ನೆಲ್ಲ ಆಡ್ ಮಾಡೋದು ಅಂದ್ರೆ ಇಲ್ಲಿರುವಂತಹ ಅಂಕಿಗಳನ್ನೆಲ್ಲ ಕೂಡ್ಕೊಳ್ಳೋದು. 4 + 5 + 9 + 1 ಇವನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಉದಾಹರಣೆಗೆ ಇದನ್ನ ಆಡ್ ಮಾಡ್ತಾ ಇದೀನಿ, 19 ಬಂತು. 19 ಏನಾದ್ರು 9 ಇಂದ ಡಿವೈಡ್ ಆದ್ರೆ ಈ ನಂಬರ್ ಡಿವೈಡ್ ಆಗುತ್ತೆ. ಒಂದ್ ವೇಳೆ 19 9 ಇಂದ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಈ ನಂಬರ್ ಕೂಡ ಆಗೋದು. ಇದು ಶಾರ್ಟ್ ಹ್ಯಾಂಡ್ ಮೆಥಡ್ ಅಷ್ಟೇ. ಮತ್ತೆ ಇಲ್ಲಿ ಎಷ್ಟು ರಿಮೈಂಡರ್ ಉಳಿಯುತ್ತೋ ಈ ನಂಬರ್ ಮಾಡಿದಾಗ್ಲೂ ಕೂಡ ಅಷ್ಟೇ ರಿಮೈಂಡರ್ ಉಳಿಯುತ್ತೆ. ಕ್ರಾಸ್ ಚೆಕ್ ಮಾಡೋಣ ಬೇಕಾದ್ರೆ. 4591 ನೋಡಿ, 4591. ಇದರ ಸಮ್ ಆಫ್ ದ ಡಿಜಿಟ್ಸ್ ಎಷ್ಟು ಬಂತು ನಮಗೆ? 19 ಬಂತು. 19 9 ಇಂದ ಡಿವೈಡ್ ಮಾಡ್ತೀನಿ, 9 2s 18, 1 ರಿಮೈಂಡರ್ ಬರುತ್ತೆ. ಸೊ ಹಾಗಾದ್ರೆ ಈ ನಂಬರ್ ಕೂಡ 9 ಇಂದ ಡಿವೈಡ್ ಆಗೋದಿಲ್ಲ, ಜೊತೆಗೆ 1ನೇ ರಿಮೈಂಡರ್ ಬರುತ್ತೆ. ಚೆಕ್ ಮಾಡೋಣ. 4 5s 45, 0 9 ತಗೊಳ್ಳಿ ಕೆಳಗಡೆ. 9 1s 9, 0 1 ರಿಮೈಂಡರ್ ಉಳಿತು. ಹೌದಾ? 9 0s 0, 1 ರಿಮೈಂಡರ್. ನೋಡಿ, ಹಾಗಾದ್ರೆ ಇಷ್ಟು ದೊಡ್ಡ ಲೆಕ್ಕನ ಶಾರ್ಟ್ ಮಾಡ್ಕೊಂಡ್ವಿ ಸಿಂಪಲ್ ಆಗಿ. ಅದೇ ತರ ಅವರು ಕೂಡ ಕೇಳಿದರೆ ಈ ನಂಬರ್ನ ಡಿವೈಡ್ ಮಾಡಿದಾಗ 9 ಇಂದ ಎಷ್ಟು ಶೇಷ ಉಳಿಯುತ್ತೆ, ಅಂದ್ರೆ ರಿಮೈಂಡರ್ ಎಷ್ಟು ಉಳಿಯುತ್ತೆ. ಸೊ ನಾವೇನ್ ಮಾಡಿದ್ವಿ? 3 + 5 + 8 + 9 + 8 + 5 + 9 ಅಂತ ಆಡ್ ಮಾಡ್ಬೇಕು. ಸೊ 9 ಅನ್ನ ಯಾಕೆ ಆಡ್ ಮಾಡಲಿಲ್ಲ ನಾನು ಅಂದ್ರೆ, 9 ಆಲ್ರೆಡಿ 9 ಇಂದ ಡಿವೈಡ್ ಆಗೋದ್ರಿಂದ ನೋ ನೀಡ್ ಟು ಆಡ್ ದಿಸ್. ಹಾಗಾದ್ರೆ ರಿಮೈನಿಂಗ್ ನಂಬರ್ಸ್ 3 + 5 is 8, 8 + 8 is 16, 16 + 8 is 24, 24 + 5 is 29, 29 ನ 9 ಇಂದ ಡಿವೈಡ್ ಮಾಡ್ತೀನಿ. 9 3s 27, 2 is the ರಿಮೈಂಡರ್. ಹಾಗಾದ್ರೆ ಇಲ್ಲಿ ರಿಮೈಂಡರ್ 2 ಬರುತ್ತೆ. ಓಕೆನಾ? ಓಕೆ ಮಕ್ಕಳೇ, ಈ ಬೆನಕ ಏನ್ ಡೌಟ್ ಮಾ? ಅಟೆಂಡ್ ಮಾಡಿದ್ದೆ ಸರ್. ಮಾಡಿದ್ರಾ? ಓಕೆ, ನಾನು ನೋಡಿಲ್ಲ. ನಿನ್ನ ಹೆಸರು ಕಾಣಿಸ್ತಿಲ್ಲ. ರಿಸಲ್ಟ್ ಬಂದಿದೆ?
ಎಷ್ಟು ಬಂದಿದೆ ಮಾರ್ಕ್ಸ್ ಇದು? 95. ಓಕೆ, ಹಾಗಾದ್ರೆ ಯಾವ್ದೋ ಒಂದು ರಾಂಗ್ ಆಗಿದೆ ಅಲ್ಲ? ಎಸ್ ಸರ್. ಯಾವ್ದು ರಾಂಗ್ ಆಗಿದೆ ನೋಡ್ಕೊಂಡ್ರಾ? ಎಸ್ ಸರ್. ಓಕೆ, ಆಯ್ತು. ಪ್ರೀತಮ್, ಸನ್ನಿಧಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್. ಈ ಸೆಕೆಂಡ್ ಕ್ವಶನ್ ಡೌಟ್ ಇದೆ ಯಾರಿಗಾದ್ರೂ? ಇದನ್ನು ಕೂಡ ಮಾಡ್ಬೇಕಾ? ಯಾರಿಗೂ ಡೌಟ್ ಇಲ್ಲ. ಮುಂದಕ್ಕೆ ಹೋಗೋಣ ಹಾಗಾದ್ರೆ. ಮಕ್ಳೇ ಸುಮ್ನೆ ಹ್ಯಾಂಡ್ ರೈಸ್ ಮಾಡಬೇಡಿ, ಸುಮ್ನೆ ಇವಾಗ ನಾನು ಹೇಳಿದಾಗ ಹ್ಯಾಂಡ್ ರೈಸ್ ಮಾಡಿ. ಲೋಚನಾ, ಹ್ಯಾಂಡ್ ರೈಸ್ ಮಾಡಬೇಡಿ, ಹ್ಯಾಂಡ್ ರೈಸ್ ಮಾಡಬೇಡಿ. ಹಾ, ಸೆಕೆಂಡ್ ಕ್ವಶನ್ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಯಾರು ಮಾಡಬೇಡಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಥರ್ಡ್ ಹೋಗೋಣ, ಯಾಕೆಂದ್ರೆ ಸುಮ್ನೆ ರಿಪೀಟ್ ಮಾಡೋದು ಬೇಡ. ಪ್ರೀತಮ್, ಡೌಟ್ ಆಯ್ತು? ಈ ಕ್ವಶನ್ ಡೌಟ್ ಪ್ರೀತಮ್? ಎಸ್ ಸರ್. ಓಕೆ, ಈಗ ಪ್ರೀತಮ್ ನನಗೆ ಇಲ್ಲಿ ಇರುವಂತ ಅಂಕಿಗಳನ್ನ ಬಳಸ್ಕೊಂಡು ನೀನು ಸಣ್ಣ ಸಂಖ್ಯೆ ಮಾಡೋದು ನೋಡೋಣ. ಸಣ್ಣ ಸಂಖ್ಯೆ ಮಾಡ್ಬೇಕು. ಸರ್ 3 0 0 6 9. 6 9. ಓಕೆ, ಇಲ್ಲಿ ಕೇಳಿದಾಗ ಅವರು ಅಂಕಿಗಳನ್ನ ಬಳಸ್ಕೊಂಡು 5 ಅಂಕಿಯ ಸಂಖ್ಯೆ ಮಾಡ್ಬೇಕು ಅಂತ. ಇಲ್ಲಿ 4 ಅಂಕಿ ಆಯ್ತು. ಮತ್ತೆ ಮುಂದಕ್ಕೆ ಹೇಳ್ತಾರೆ ಯಾವ್ದಾದ್ರು ಅಂಕಿನ 2 ಬಾರಿ ಪುನರಾವರ್ತಿಸಬಹುದು, ಅಂದ್ರೆ 2 ಬಾರಿ ಬಳಸಬಹುದು ಅಂತ. ಹಾಗಾದ್ರೆ ಯಾವ ಅಂಕಿನ ನೀನ್ ಬಳಸ್ತೆ 2 ಬಾರಿ? ಸರ್ 0. ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ 0ನ ಮತ್ತೊಮ್ಮೆ ಬಳಸಬೇಕು. ಸೊ ಹಾಗಾದ್ರೆ ಇದೇ ನಂಬರ್ ನಿನಗೆ ಗೊತ್ತಲ್ಲ, ಏನೇನ್ ಡೌಟ್ ಇದೆ ಇದು? ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಥರ್ಡ್ ಕ್ವಶನ್ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಡೌಟ್ ಇದೆಯಾ ಯಾರಿಗಾದ್ರು? ಡೌಟ್ ಇಲ್ಲ. ಮುಂದಕ್ಕೆ ಹೋಗೋಣ. ಸನ್ನಿಧಿ SV. ಸನ್ನಿಧಿ ಗೋ ಹ್ಯಾಡ್. ಸನ್ನಿಧಿ. ಸನ್ನಿಧಿ. ಹನ್ಸಿಕಾ ಹೇಳಮ್ಮ, ಏನ್ ಡೌಟ್ ಇದು? ಈ ಕ್ವಶನ್ ಡೌಟಾ? ಥರ್ಡ್ ಬಂದು ಹನ್ಸಿಕಾ ಇಲ್ಲ. ಓಕೆ ಮಕ್ಕಳೇ, ನನ್ನ ಇನ್ಸ್ಟ್ರಕ್ಷನ್ಸ್ ನ ಸರಿಯಾಗಿ ಫಾಲೋ ಮಾಡಿ ಟು ಸೇವ್ ದ ಟೈಮ್. ನಿಮ್ಮ ಸಮಯ ಮತ್ತೆ ನಮ್ಮ ಸಮಯ ಎಲ್ಲರದು ಸಮಯ ಉಳಿಯುತ್ತೆ. ನಿಮಗೆ ಡೌಟ್ ಇದೆ ಅಂದ್ರೆ ಅದು ನನಗೆ ಖುಷಿ, ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ. ಅಂದ್ರೆ ನಾನು ಏನಾದ್ರೂ ಮಾಡಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾವ್ದಾದ್ರು ಮೆಥಡ್ ಅನ್ನ, ಹೊಸ ಮೆಥಡ್ ಅನ್ನ ಯೂಸ್ ಮಾಡ್ತೀನಿ. ಓಕೆನಾ? ಹನ್ಸಿಕಾ ಹೇಳು, ಏನ್ ಕ್ವಶನ್ ಡೌಟು? ಏನ್ ಡೌಟು? ಒಂದ್ಸಲ ಆನ್ ಮಾಡ್ಕೊಮ್ಮ ಮೈಕು, ಮತ್ತೆ ಮತ್ತೆ ಮುಟ್ಟಿದ್ರೆ ಆಫ್ ಆಗ್ಬಿಡುತ್ತೆ. ಹೇಳು. ಸರ್ ಇದು ಅರ್ಥ ಆಗ್ಲಿಲ್ಲ. ಯಾವ್ದು? ಈ ಫೋರ್ತ್ ಒನ್? ಎಸ್ ಸರ್. ಓಕೆ ನೋಡಿ, ಕ್ವಶನ್ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ ಕಟ್ ಮಾಡ್ಕೋಬೇಕು. ಕ್ವಶನ್ ನ ಹೆಂಗ್ ಕಟ್ ಮಾಡ್ಕೊಳ್ಳೋದು ನೋಡಿ ಹೇಳ್ತೀನಿ. ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಕ್ವಶನ್ ಡಿಫ್ರೆನ್ಸ್ ಕೇಳಿದ್ದಾರೆ. ಲಾರ್ಜೆಸ್ಟ್ ಕೇಳಿಲ್ಲ, ಸ್ಮಾಲೆಸ್ಟ್ ಕೇಳಿಲ್ಲ. ನೋಡಿ, ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಫಸ್ಟ್ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ವಿ ಹ್ಯಾವ್ ಟು ಫೈಂಡ್ ದ ಡಿಫ್ರೆನ್ಸ್. ಯಾವ್ದಾವ್ದು ಡಿಫ್ರೆನ್ಸ್? ಯಾವ್ಯಾವ ನಂಬರು? ಬಿಟ್ವೀನ್ 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್. ಸೊ 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಯಾವುದು? ಬರ್ಕೋಣ. ಸೊ ದಿಸ್ ಇಸ್ 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್. ಅಂಡ್ ಮತ್ತೆ ಇನ್ನೊಂದು ಯಾವುದು? 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? ದಿಸ್ ಒನ್. ಸೊ ಇವೆರಡರ ನಡುವಿನ ಡಿಫ್ರೆನ್ಸ್ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡಿ, 3 ಅಂಕಿಗಳ ದೊಡ್ಡ ಸಂಖ್ಯೆ, 3 ಅಂಕಿಯ ದೊಡ್ಡ ಸಂಖ್ಯೆ ಬರ್ಕೊಳ್ಳಿ 999. 4 ಅಂಕಿಯ ಚಿಕ್ಕ ಸಂಖ್ಯೆ 1000 ಬರ್ಕೊಳ್ಳಿ. ಇವೆರಡರ ನಡುವಿನ ವ್ಯತ್ಯಾಸ ಅಂದ್ರೆ ಕಳಿಬೇಕು. ಕಳಿಲಿಕ್ಕೆ ಏನಾಗುತ್ತೆ? 1000 ದೊಡ್ಡದು, ಹೌದಾ? ಹಾಗಾಗಿ ಅದನ್ನ ಮೇಲ್ಗಡೆ ಬರ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ. 1000 ಫಸ್ಟ್ ಬರ್ಕೊಳ್ಳಿ, ಇದನ್ನ ಕೆಳಗಡೆ ಬರ್ಕೊಳ್ಳಿ. ಸರ್ ಅವ್ರು ಕೊಟ್ಟಿದ್ದಾರೆ ಮತ್ತೆ 3 ಡಿಜಿಟ್ 3 ಅಂಕೆ ದೊಡ್ಡ ಸಂಖ್ಯೆ ಮೊದಲು ಹೇಳಿದಾರಲ್ಲ ಸರ್, ಹಾಗಾಗಿ ನಾನು ಮೊದಲು ಬರ್ಕೊಂಡ್ಬಿಟ್ಟೆ, ಆಮೇಲೆ 1000 ಬರ್ಕೊಂಡೆ. ಮಕ್ಳೇ, ಇಲ್ಲಿ ಡಿಫ್ರೆನ್ಸ್ ಕೇಳಿದಾಗ ಇಲ್ಲಿ ದೊಡ್ಡದು ಚಿಕ್ಕದು ಅಂತ ಅಂದ್ರೆ ಮೊದಲು ಯಾವ್ದು ಬರ್ಕೋಬೇಕು ಅಂತ ಬರೋದಿಲ್ಲ. ಒಟ್ಟಿನಲ್ಲಿ ಡಿಫ್ರೆನ್ಸ್ ಹೇಳ್ಬೇಕು ನಮಗೆ, ಅಷ್ಟೇನೆ. ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ ಎಷ್ಟಿದೆ ಅದಕ್ಕೂ ಇದಕ್ಕೂ. ಇದು 1000 ಇದೆ, ಒಂದು ಇದು 9999 ಇದೆ. ಅಂದ್ರೆ ಎರಡಕ್ಕೂ ವ್ಯತ್ಯಾಸ ಒಂದೇ ಒಂದು, ಅಂದ್ರೆ ಅರ್ಥ ಒಂದೇ ಒಂದು ನಂಬರ್ ಬರುತ್ತೆ. ಸೊ ನೋಡಿ, ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಡಿಫ್ರೆನ್ಸ್ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀನಿ. ಯಾವಾಗ್ಲೂ ದೊಡ್ಡ ನಂಬರ್ ಇಂದ ನಾವು ಚಿಕ್ಕ ಸಂಖ್ಯೆನ ಸಬ್ಟ್ರಾಕ್ಟ್ ಮಾಡ್ತೀವಿ. ಗೊತ್ತಲ್ವಾ ನಿಮಗಿದು? 999. ಸೊ 0 0 0 ಬರುತ್ತೆ. ಸೊ 0 0 1 ಅಂದ್ರೂ ಒಂದೇನೆ, 1 ಅಂದ್ರೂ ಒಂದೇನೆ. ಸೊ 1 ಇಸ್ ದ ಡಿಫ್ರೆನ್ಸ್. ಸಿಂಪಲ್ ಕ್ವಶನ್ ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟೇನೆ. ಬರೀ ನಿಮಗೆ ಸ್ಕೂಲಲ್ಲೆಲ್ಲ ಏನ್ ಕೇಳ್ತಾರೆ? 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಬರ್ದ್ ಬಿಡ್ತೀರಾ, 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಬರ್ದ್ ಬಿಡ್ತೀರಾ. ಇಲ್ಲಿ ಏನ್ ಮಾಡಿದ್ರು? 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್
ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಅಂತ ಕೇಳಿದ್ರು. ಸ್ವಲ್ಪ ಕ್ವಶನ್ ಮುಂದಕ್ಕೆ ಹೋಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ಪ್ರಾಡಕ್ಟ್ ಆಫ್ ಫಸ್ಟ್ 3 ಈವನ್ ನಂಬರ್ಸ್ ಅಂತ ಕೇಳಿದ್ರು. ಫಸ್ಟ್ 3 ಈವನ್ ನಂಬರ್ಸ್ ಇವೇನೆ. ಸ್ಮಾಲೆಸ್ಟ್ ಈವನ್ ನಂಬರ್ ಇದು, ಅದ್ರ ನೆಕ್ಸ್ಟ್ ಈವನ್ ನಂಬರ್ ಇದು, ಅದ್ರ ನೆಕ್ಸ್ಟ್ ಈವನ್ ನಂಬರ್ ಇದು, ಅಂದ್ರೆ ಸಮಸಂಖ್ಯೆ. ಈ 3 ಸಮಸಂಖ್ಯೆಗಳ ಗುಣಲಬ್ಧ, 3 ಗುಣಿಸಿದ್ರೆ 48 ಬರುತ್ತೆ. 48 ಉತ್ತರ. 0 ಎಷ್ಟು ಸಲ ಬರುತ್ತೆ ಅಂತ ಕೇಳಿದ್ವಿ. ಡೆಡ್ ಈಸಿ ಕ್ವಶನ್, ತುಂಬಾ ಸಲ ನೋಡಿದೀರಾ. ನೀವೆಲ್ಲರೂ ಏನ್ ಮಾಡಿರ್ತೀರಾ, ಸಾಮಾನ್ಯವಾಗಿ 1 2 3 10 ಟೈಮ್ಸ್ ಅಂತ ಬರ್ಕೊಳ್ತೀರಾ. ಇಲ್ಲ 100 ಅಲ್ಲಿ 2 ಟೈಮ್ಸ್ ಇರುತ್ತೆ. ಹಾಗಾಗಿ 11 ಇದು ಆನ್ಸರ್. ಓಕೆನಾ, ಏನು ಡೌಟ್ ಇಲ್ಲ, ಕಷ್ಟ ಇಲ್ಲ. ಈಸಿ ಅಂದ್ರೆ ಈಸಿ ಕ್ವಶನ್ಸ್ ಎಲ್ಲವೂ ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲಿ ಇಂಪಾರ್ಟೆಂಟ್ ಅಷ್ಟೇ. ಇದು ಇವಾಗಷ್ಟೇ ಹೇಳ್ಕೊಟ್ಟೆ. ಓಕೆ ಮಕ್ಳೇ, ಇನ್ನ ಇದಲ್ದಾನೆ ಸರ್, ಈ ಗೂಗಲ್ ಟೆಸ್ಟ್ ಅಲ್ದಾನೆ ನಮಗೆ ಬೇರೆ ಡೌಟ್ ಇತ್ತು. ಯಾಕೆಂದ್ರೆ ಈ ಗೂಗಲ್ ಟೆಸ್ಟ್ ಮುಗಿಸಿದೀವಿ ಅಂತಂದ್ರೆ ಈ ಚಾಪ್ಟರ್ ನೀವೆಲ್ಲ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, ನಾಳೆಯಿಂದ ಬೇರೆ ಚಾಪ್ಟರ್ಗೆ ಮೂವ್ ಆಗ್ತೀವಿ. ಹಾಗಾದ್ರೆ ಸರ್, ನಾವು ಲಾಸ್ಟ್ ವೀಕ್ ಜಾಯಿನ್ ಆಗ್ಬಿಟ್ವಿ, ಅದ್ರದ್ದು ಹಿಂದಿನ ನಮಗೆ ಕ್ಲಾಸ್ ಗೊತ್ತಿಲ್ಲ ಅಂದ್ರೆ ಯಾವ ಪಾಠ ಮಾಡಿದ್ರೆ ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರೆ, ನಾನು ಮತ್ತೆ ಒಂದು 3 ಲೆಸನ್ಸ್ ಆದ್ಮೇಲೆ, 3 ಅಥವಾ ಈಗ 2 ಲೆಸನ್ಸ್ ಆಗಿದೆ ಅಲ್ವಾ, ಇನ್ನ ಬೇಸಿಕ್ ಆಪರೇಷನ್ ಅಥವಾ ಇನ್ನೊಂದು ಲೆಸನ್ ಆದ್ಮೇಲೆ ಈ ಲೆಸನ್ಸ್ ನ ಮತ್ತೆ ರಿವಿಷನ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇವು ತುಂಬಾ ಬೇಸಿಕ್ ಕ್ವಶನ್ಸ್, ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಬೇಕು. ಬೇಸಿಕ್ ಆಪರೇಷನ್ ಆನ್ ಹೋಲ್ ನಂಬರ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದು 2 ವೀಕ್ಸ್ ಮಾಡ್ತೀವಿ ನಾವು. ಸೊ ಒಂದೇ ಚಾಪ್ಟರ್ 2 ವೀಕ್ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ತುಂಬಾ ಕ್ವಶನ್ಸ್ ವೆರೈಟಿ ಆಗಿ ನಿಮಗೆ ಕ್ವಶನ್ಸ್ ನ ಕೇಳ್ತಾರೆ. ಇಲ್ಲೇ ಇರೋದು ನಿಮಗೆ ಮಾಮೂಲಿ ಅಡಿಷನ್ ಸಬ್ಟ್ರಾಕ್ಷನ್ ಇರುತ್ತೆ, ಆದ್ರೆ ಅದನ್ನ ಯಾವಾಗ ಅಡಿಷನ್, ಯಾವಾಗ ಸಬ್ಟ್ರಾಕ್ಷನ್, ಯಾವಾಗ ಕೂಡ್ಬೇಕು, ಗುಣಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಹಾಗಾಗಿ ಅದು ಸ್ವಲ್ಪ ಡಿಲೇ ಅಂದ್ರೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸ್ಫೂರ್ತಿ, ನಿನ್ ಕ್ವಶನ್ ಡೌಟ್ ಕ್ಲಿಯರ್ ಆಯ್ತಾ ಸ್ಫೂರ್ತಿ? ಸರ್ 6ನೇ ಕ್ವಶನ್ ಅದು ಗೊತ್ತಾಗ್ಲಿಲ್ಲ. 6ನೇದು ಹೇಳಿದ್ವಲ್ಲಮ್ಮ, ಇದೆನಾ? ಸರ್ 6 ಇದೆ ತಾನೆ 6ನೇದು? ಹಾ ಸರ್. ನೋಡಿ, 1ರಿಂದ 100 ನಂಬರ್ ಬರೀತೀರಮ್ಮ. ಹಾ ಸರ್. 0 ಎಷ್ಟು ಸಲ ಬರೀತೀರಾ ಅಂತ ನೋಡಿ. 1 2 3 ಬರಿಬೇಕಾದ್ರೆ 10 ಅಂತ ಬರೀತೀರಲ್ಲ, ಅವಾಗ 0 ಬಂತು, ಸರಿನಾ? ಸರ್ 0 1 0 2 0 1 0 2 ಅಂತ ಹಿಂಗ್ 0 0 0 ಅಂತ ಎಷ್ಟು ಬೇಕಾದ್ರೂ ಬರಿಬಹುದು. ಬಟ್ ಇದಕ್ಕೆ ಯಾವ್ದಕ್ಕೂ ವ್ಯಾಲ್ಯೂ ಇಲ್ಲಮ್ಮ, ಹಂಗಾಗಿ ನಾವು ಬರೀಬೇಕು 1 2 ಅಂತಾನೆ. ಹಾಗಾಗಿ ಇಲ್ಲಿ 0 ಬಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದಕ್ಕೆ ನಾವು 1ರಿಂದ ನಾವು 100 ಬರಿಬೇಕಾದ್ರೆ ಇಲ್ಲಿ 0 ಬರೀಲಿ ಬರೀದೆ ಹೋಗ್ಲಿ, ನೀನ್ ಇದನ್ನ ಏನಂತ ಓದ್ತೀರಾ? 1 2 1 ಅಂತಾನೆ ಓದ್ತೀರಾ ತಾನೆ. ಹಾಗಾಗಿ 0 ಯಾಕೆ ಬರಿಬೇಕು? ನಾವು ಎಲ್ಲೋ ಎಂಟ್ರಿ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ 2 ಡಿಜಿಟ್ಸ್ ಇರ್ಲಿ ಅಂದ್ರೆ ಕಾಣಿಸ್ಲಿ ಈಸಿ ಆಗಿ ಅಂತ 0 1 ಬರ್ದಿರ್ತಾರೆ ಅಷ್ಟೇ. ಬಿಟ್ರೆ ಅದು ನಂಬರ್ 1 2 3 4 5 ಇದು ವಾಟ್ಸಪ್ ಟೀಚ್ಮೆಂಟಿಗೆ ಹೋಗಿ ಹೇಳು, ಟೀಚ್ಮೆಂಟಿಗೆ. ಓಕೆ, ಅರ್ಥ ಆಯ್ತಮ್ಮ ಪೂರ್ತಿ? ಅರ್ಥ ಆಯ್ತು ಸರ್. ಇವಾಗ 10 ನಲ್ಲಿ ನಾವು 0 ಬರೀಲೇಬೇಕು, 20 ಅಲ್ಲಿ 0 ಬರೀಲೇಬೇಕು, 30ರಲ್ಲಿ 40ರಲ್ಲಿ 50ರಲ್ಲಿ ಈ ತರ ಎಲ್ಲಾ ನಂಬರ್ಸ್ ಅಲ್ಲೂ 0 ಬರೀತೀವಲ್ವಾ. ಈ 0ಗಳನ್ನ ಹೇಳಿಸಿದ್ರೆ ಅದು 11 ಸಲ ಬರುತ್ತೆ ಅಂತ ಹೇಳ್ತಾ ಇದೀವಿ. ಅರ್ಥ ಆಯ್ತಲ್ಲ? ಈಗ ಸನ್ನಿಧಿ ಎಸ್ ತುಮಕೂರು ಹೇಳದ್ ಸನ್ನಿಧಿ, ಏನ್ ಡೌಟು? ದಿಯಾ ಹೇಳ್ದಿಯಾ? ಸರ್ 9th one ಗೊತ್ತಾಗಿಲ್ಲ. 9th one ಈ ನಂಬರ್ ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. 2550 ಈ ನಂಬರ್ ಕೊಟ್ಟಿರೋ ನಂಬರ್ಸ್ ಅಲ್ಲಿ ಯಾವ್ಯಾವ್ದ್ರಲ್ಲಿ ಡಿವೈಡ್ ಆಗುತ್ತೆ? ಫಾರ್ ಎಕ್ಸಾಂಪಲ್ 5 ಇಂದ ಡಿವೈಡ್ ಆಗುತ್ತೆ, ಹೌದಲ್ವಾ? 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ, 10 ಇಂದನೂ ಡಿವೈಡ್ ಆಗುತ್ತೆ, 4 ಇಂದನೂ ಕೂಡ ಇಲ್ಲ, 4 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ ಇದು ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್, ಹಾಗಾದ್ರೆ ಸರ್ ಇದೆರಡು ಯಾಕೆ ಆನ್ಸರ್ ಅಲ್ಲ? ಇನ್ನೂ ಎಕ್ಸ್ಟ್ರಾ ನಂಬರ್ಸ್ ಇದೆಯಲ್ಲ, 6 ಇಂದನೂ ಕೂಡ ಡಿವೈಡ್ ಆಗುತ್ತೆ. 2 ಇಂದ 3 ಇಂದ ಡಿವೈಡ್ ಆಯ್ತು ಅಂದ್ರೆ ಅದು 6 ಇಂದನೂ ಆಗ್ಲೇಬೇಕು. ಹಾಗಾಗಿ ಇಷ್ಟು ನಂಬರ್ ಇಂದ ಈ ನಂಬರ್ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ 0 ಇರೋದ್ರಿಂದ 2 ಇಂದ ಆಗುತ್ತೆ ಅಂತ ಗೊತ್ತಾಯ್ತು.
0 ಇರೋದ್ರಿಂದ 5 ಇಂದ ಆಗುತ್ತೆ ಲಾಸ್ಟ್ ಡಿಜಿಟ್, 0 ಇರೋದ್ರಿಂದ 10 ಇಂದ ಆಗುತ್ತೆ, ಹೌದಲ್ವಾ? ಸರ್ ಈಗ ಎಲ್ಲಾ ಡಿಜಿಟ್ಸ್ ನ ಆಡ್ ಮಾಡ್ತೀನಿ, 12 ಬರುತ್ತೆ. 2 + 5 + 5 = 12. 12 3 ಇಂದ ಡಿವೈಡ್ ಆಗುತ್ತೆ, ಹಾಗಾಗಿ ಈ ನಂಬರ್ ಕೂಡ 3 ಇಂದ ಡಿವೈಡ್ ಆಗುತ್ತೆ. 2 ಮತ್ತೆ 3 ಇಂದ ಡಿವೈಡ್ ಆಗಿರೋದ್ರಿಂದ 6 ಇಂದನೂ ಕೂಡ ಡಿವೈಡ್ ಆಗುತ್ತೆ, ಹಾಗಾಗಿ ಆನ್ಸರ್ ಯಾವುದು? ದಿಸ್ ಒನ್. ಓಕೆ, ವಿರಾಟ್. ಮಾನ್ವಿ ಏನ್ ಡೌಟು? ಮಾನ್ವಿ ಬಯ್ಯೆ. ಸರ್ 19th ಒಂದು ಅರ್ಥ ಆಗ್ಲಿಲ್ಲ. 18th ಒಂದು ಅರ್ಥನೇ ಆಗ್ಲಿಲ್ವಾ? ಓದಿದ್ರೆ 2-3 ಸಲ ಕ್ವಶನ್. 19th ಯಾವ್ದೇ ಒಂದ್ ನಂಬರ್ 8 ಇಂದ ಡಿವೈಡ್ ಆಗ್ಬೇಕು ಅಂತಂದ್ರೆ, ಈಗ ಈ ನಂಬರ್ ಇದೆಯಾ ಅಂತ ಅನ್ಕೊಳ್ಳಿ ನಾವು. ಇದು 8 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ನಾವು? ಸರ್ ಲಾಸ್ಟ್ 3 ಡಿಜಿಟ್ ನೋಡ್ಬೇಕು. ಅಲ್ವಾ, ಅದನ್ನೇ ಕೇಳಿದಾರೆ ಅವರು. ನೋಡಿ, ಎ ನಂಬರ್ ವಿತ್ 4 or more digits, 4ಗಿಂತ ಎಷ್ಟು ಅಂಕಿಗಳಿರುವಂತ ಸಂಖ್ಯೆ ತಗೊಂಡ್ರೆ ಡಿವಿಸಿಬಲ್ ಬೈ 8, ಅದು ಏನಾದ್ರು 8 ರಿಂದ ಡಿವೈಡ್ ಆಗುತ್ತೆ ಅಂತಂದ್ರೆ ಅದು ಏನಾಗಿರ್ಬೇಕು? ಲಾಸ್ಟ್ 3 digits ಆರ್ ಡಿವಿಸಿಬಲ್ ಬೈ 8, ಕೊನೆಯ 3 ಅಂಕಿಗಳು 8 ರಿಂದ ಭಾಗವಾಗಬೇಕು ಅಂತ ಅರ್ಥ. ಅಷ್ಟೇ ಅಲ್ವಾ? ಓಕೆ ಸರ್. ಓಕೆ, ವಿಜಯ್ ರಾಜ್ ಏನ್ ಡೌಟು? ವಿಜಯ್ ರಾಜ್ 17 ಕ್ವಶನ್ ತಪ್ಪು ಮಾಡಿದ್ದೆ ನೀನು ಗೂಗಲ್ ಟೆಸ್ಟ್ ಅಲ್ಲಿ? ಸರ್ ಇಲ್ಲ ಮತ್ತೆ ಯಾಕೆ ಡೌಟ್ ಬಂತು? ಅಂದಾಜು ಮಾಡಿದ್ರೆ ಸರ್ ಈ ಕ್ವಶನ್ ಅಲ್ಲ, ಅದು ಒಂದು ಅಂಕಿಯ ಸಂಖ್ಯೆಗಳ ಮೊತ್ತವನ್ನು ಅಂತ ಒಂದು ಕ್ವಶನ್ ಇದೆಯಲ್ಲ ಸರ್, ಅದು ಇದು ಇದು ಏನ್ ಗೊತ್ತಾ ಮೇಡಮ್? ಇದು ಯಾವ್ದಾದ್ರು, ಈಗ ವಿಜಯ್ ಏನ್ ಗೊತ್ತಾ, ಇದು ತುಂಬಾ ಸಿಂಪಲ್. ನೀವು ಯಾವ್ದಾದ್ರು ಒಂದ್ ನಂಬರ್ ತಗೊಳ್ಳಿ, ಮನಸ್ಸಿಗೆ ಬಂದಿದೆ. ಈಗ ಉದಾಹರಣೆಗೆ 85 ನ ನಾವು 2 ಡಿಜಿಟ್ಸ್ ಇದನ್ನ ಆಡ್ ಮಾಡ್ತೀನಿ, 13 ಬಂತು. ಈ 13 ನಾವೇನಾದ್ರೂ ಇದ್ರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಬರುವಂತ ಆನ್ಸರ್ ಇದೆಯಲ್ಲ, ಈ 72, ಇದು ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾರೆ. ನೀವು ಈ ತರ ಯಾವ್ದೇ ನಂಬರ್ ತಗೊಂಡು ಸುಮ್ನೆ ಮನಸ್ಸಿಗೆ ಬಂದಿದ್ದು ನಾನು ಬರಿತಾ ಇದ್ದೀನಿ. 635, 635 ಇವೆಲ್ಲವನ್ನೂ ಆಡ್ ಮಾಡ್ತೀನಿ. 6 + 3 + 5 ಆಡ್ ಮಾಡಿದ್ರೆ 14 ಬಂತು. 14 ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ ಇದರಲ್ಲಿ. ಇದು 100% 9 ಇಂದ ಡಿವೈಡ್ ಆಗುತ್ತೆ, ಇದು 9 ಇಂದ ಡಿವೈಡ್ ಆಗುತ್ತೆ. ಇನ್ ಯಾವುದೇ ನಂಬರ್ ತಗೊಳ್ಳಿ ಅವೆಲ್ಲವೂ ಕೂಡ 9 ಇಂದ ಡಿವೈಡ್ ಆಗುತ್ತೆ. ಯಾವಾಗ ನೀವು ಆ ಡಿಜಿಟ್ಸ್ ನೆಲ್ಲ ಆಡ್ ಮಾಡಿ ಅದೇ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನು ಬರುವಂತ ಆನ್ಸರ್ ಇದೆಯಲ್ಲ, ದಿಸ್ ಒನ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 9. ಸೊ ದಿಸ್ ಈಸ್ ದ ಡಿವಿಸಿಬಿಲಿಟಿ ರೂಲ್. ಇದು ನೀವು ಯಾವುದೇ ಸಂಖ್ಯೆ ತಗೊಂಡು ನಿಮಗೆ ಯಾವ್ದು ಇಷ್ಟ ಬರ್ತೀವಿ, ಉದಾಹರಣೆ 2026, ಈ ಸಂಖ್ಯೆಯನ್ನ ನಾವು ಎಲ್ಲ ನಂಬರ್ ಡಿಜಿಟ್ಸ್ ನ ಆಡ್ ಮಾಡೋಣ. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 10 ಬಂತು. ನಾನು 10 ನ ಇದ್ರಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀನಿ. 10 ನ ಸಬ್ಟ್ರಾಕ್ಟ್ ಮಾಡಿದಾಗ ಇನ್ನು ಬರುವಂತ ಆನ್ಸರ್ ಇದೆ ಅಲ್ವಾ, ಇದು 100% 9 ಇಂದ ಡಿವೈಡ್ ಆಗುತ್ತೆ. ನಿಮಗೆ ಸರ್ 1000 ತಗೊಳ್ಳಿ ಸರ್, 1000 ತಗೊಂಡ್ವಿ. ಇದನ್ನೆಲ್ಲ ಡಿಜಿಟ್ಸ್ ನ ಆಡ್ ಮಾಡಿದ್ರೆ 1 ಬರೋದು. 1 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. 1 ಸಬ್ಟ್ರಾಕ್ಟ್ ಮಾಡಿದ್ರೆ 999. ಇದು ಕೂಡ 9 ಇಂದಾನೇ ಡಿವೈಡ್ ಆಗುತ್ತೆ, ಇದು 9 ಇಂದ ಡಿವೈಡ್ ಆಗುತ್ತೆ, ಇದು 9 ಇಂದ, ಇದು 9 ಇಂದ. ಆತರ ಯಾವುದೇ ನಂಬರ್ ತಗೊಳ್ಳಿ, ಸಮ್ ಆಫ್ ದ ಡಿಜಿಟ್ಸ್ ಇಫ್ ಡಿವಿಸಿಬಲ್ ಬೈ 9, ದೆನ್ ಆ ನಂಬರ್ ಕೂಡ 9 ಇಂದ ಡಿವೈಡ್ ಆಗುತ್ತೆ. ಯಾವಾಗ ಈ ಸಮ್ ಆಫ್ ದ ಡಿಜಿಟ್ಸ್ ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದಿ ಸೇಮ್ ನಂಬರ್, ಇದೇ ಸಂಖ್ಯೆಯಿಂದ ಕಳೆದಾಗ ಬರುವಂತ ಆನ್ಸರ್ ಇದೆಯಲ್ಲ, ಈ ನಂಬರ್ 100% 9 ಇಂದ ಡಿವೈಡ್ ಆಗುತ್ತೆ. ಇದನ್ನ ಅವತ್ತು ಹೇಳ್ಕೊಟ್ವಿ ನಾವು ತುಂಬಾ ಸಲ, ಆದ್ರೂ ಕೂಡ ನಿಮಗೆ ಸ್ವಲ್ಪ ಮರ್ತು ಹೋಗಿರುತ್ತೆ. ಆಯ್ತು, ಈಗ ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ತಶ್ವಿನ್ ಏನ್ ಡೌಟ್? ತಶ್ವಿನ್ ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿತ್ತು. ಯಾವಾಗ ಸರ್ 19th ಒಂದು ಹೇಳ್ಬೇಕಾದ್ರೆ ಏನ್ ಗೊತ್ತಾ, ನಿಮ್ಮ ನೋಡಿ ಮೈಕ್ ಆಫ್ ಮಾಡಿದ್ದೀನಿ. ನಿಮ್ ಈ ನೆಟ್ವರ್ಕ್ ಏನಾದ್ರು ಇಶ್ಯೂ ಇದ್ರೆ, ಅವಾಗ ಬ್ರೇಕ್ ಆದ್ರೆ ಅಥವಾ ವಾಯ್ಸ್ ಹೋದ್ರೆ ಅಥವಾ ಸ್ಕ್ರೀನ್ ಹೋದ್ರೆ, ನೀವು ಒಂದ್ಸಲ ನಿಮ್ಮ ಆಪ್ ಇಂದ ಎಕ್ಸಿಟ್ ಆಗಿ ಇನ್ನಾಗಿ ಸರಿಯಾಗ್ಬಿಡುತ್ತೆ. ಓಕೆನಾ? ಶಾಂತ್ ಕುಮಾರ್ ವೇದಾಂತ್, ಏನ್ ಕ್ವಶನ್ ಇದೆ ನಿಮ್ದು? ಖುಷಿ NS, ನೀವು ಮಾತಾಡ್ಸಕ್ ಆಗಿಲ್ಲ, ಏನಾದ್ರು ಇದ್ರೆ ವೇದಿಕ್ ಕ್ವಶನ್ ಕಳಿಸಿ ನನಗೆ, ಅದನ್ನ ನಾಳೆ ಸಾಲ್ವ್ ಮಾಡೋಣ.
ಇವತ್ತು ಈ ಕ್ವಶನ್ಸ್ನೆಲ್ಲ ಏನಾದ್ರೂ ಬರ್ದಿಲ್ಲ ಅಂತಂದ್ರೆ ಒಂದು ರಫ್ ನೋಟ್ ಬುಕ್ಕಿಗೆ ಬರ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಅಭ್ಯಾಸ ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಎಲ್ರಿಗೂ ಬಾಯ್. ನಾಳೆ ಮತ್ತೆ 6:30 ಜಾಯ್ನ್ ಆಗೋಣ. ಬಾಯ್ ಬಾಯ್.